MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬ್. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಪ್ರಮುಖ 3 ಸುದ್ದಿಗಳಿದೆ. ಅದರಲ್ಲಿ ಮೊದಲನೆಯ ಸುದ್ದಿ, CMಗೆ ಇಷ್ಟ, DCMಗೆ ಕಷ್ಟ. ಏನಿದು? ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಇವತ್ತು ಕಾಂಗ್ರೆಸ್ನ ಶಾಸಕರು ಎಲ್ಲ ದೆಹಲಿಗೆ ಹೋಗಿದ್ದಾರೆ. ನಮ್ಮನ್ನು ಮಂತ್ರಿ ಮಾಡಿ ಅಂತೇಳಿ, ಕ್ಯಾಬಿನೆಟ್ ರೀಶಫಲ್ ಮಾಡಿ ಅಂತೇಳಿ. ಈ ರೀಶಫಲ್ ಮಾಡಿ ಅಂತ ಹೇಳಿದಾಗ ಹೈಕಮಾಂಡ್ ಏನಾದರೂ ಮಾಡಿ ಅಂತ ಹೇಳಿಬಿಟ್ರೆ ಅಲ್ಲಿಗೆ ಸಿದ್ದರಾಮಯ್ಯವರ ಕುರ್ಚಿ ಭದ್ರ ಆಗುತ್ತೆ. ಇದು CM ಸಿದ್ದರಾಮಯ್ಯವರಿಗೆ ಇಷ್ಟ. ಒಂದು ವೇಳೆ ಏನಾದರೂ ಹಾಗೇ ಆಗೋದ್ರೆ DCM DK ಶಿವಕುಮಾರ್ ಅವರ CM ಕುರ್ಚಿಗೆ ಹೇರುವಂಥ ಕನಸಾಗಿಯೇ ಉಳಿಯುತ್ತೆ. ಅದು ಕಷ್ಟ. ಇದು ಇವತ್ತಿನ ಟಾಪ್ ಸ್ಟೋರಿ. ಇನ್ನು ಎರಡನೆಯ ಟಾಪ್ ಸ್ಟೋರಿ, ಮುಸ್ಲಿಮರಿಗೆ ಮೈತ್ರಿ ಮೋಡಿ. ಈ ವಿಚಾರ ನಿಮಗೆ ಇತ್ತೀಚಿನ ದಿನದ ಬೆಳವಣಿಗೆಯನ್ನು ನಿಮಗೆ ಹೇಳ್ತೀನಿ. ಸಿಂಪಲ್. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಮುಸ್ಲಿಮರು ತುಂಬ ಜನ ಬೇಸರವನ್ನು ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ವಿರುದ್ಧವಾಗಿ. ಅದರ ಇಂಪ್ಯಾಕ್ಟ್ ಇಡೀ ರಾಜ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇದನ್ನು ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಮೈತ್ರಿ ಜೋಡಿ ಮುಂದಾಗುತ್ತೆ. ಆಗ ಮುಂಬರುವಂಥ ಎಲೆಕ್ಷನಲ್ಲಿ ಮೈತ್ರಿಯಲ್ಲಿ ಮೋಡಿ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದು ಹೇಗೆ ಅಂತ ಹೇಳ್ತೀನಿ. ಅದು ಇವತ್ತಿನ ಎರಡನೆಯ ಟಾಪ್ ಸ್ಟೋರಿ. ಇನ್ನು ಮೂರನೇ ಟಾಪ್ ಸ್ಟೋರಿ, ವಚನಾನಂದ ಶ್ರೀಗಳನ್ನು ಇವತ್ತು ಉಚ್ಚಾಟನೆ ಮಾಡಲಾಗಿದೆ. ಒಂದು ರೀತಿಯಲ್ಲಿ ದೊಡ್ಡ ಹೈಡ್ರಾಮವೇ ನಡೀತು. ಲೆಕ್ಕ ಕೇಳಿದ್ದೆ ತಪ್ಪ ಅಂತ ಹೇಳಿ ವಚನಾನಂದ ಶ್ರೀಗಳು ಮರುಚರಿಸಿದ್ದಾರೆ. ಪೊಲೀಸರೊಂದಿಗೆ ವಾಗ್ವಾದ ಕೂಡ ನಡೆಯಿತು. ಕೇವಲ ಲೆಕ್ಕವನ್ನು ಕೇಳಿದ್ದಕ್ಕೆ ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ, ಒಂದು ನೋಟಿಸ್ ಕೊಟ್ಟಿಲ್ಲ, ಗಮನಕ್ಕೆ ತಂದಿಲ್ಲ, ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ವಚನಾನಂದ ಶ್ರೀಗಳು ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಿದ್ದಾರೆ. ಇದು ಇವತ್ತಿನ ಟಾಪ್ 3 ಸ್ಟೋರಿ. ಈ ಎಲ್ಲ ಸ್ಟೋರಿಗಳ ಜೊತೆಲಿ ಒಂದಷ್ಟು ಪ್ರಮುಖ ಸುದ್ದಿಗಳಿದೆ. ಕರ್ನಾಟಕ ರಾಜ್ಯ ಮತ್ತೊಂದು ಪವರ್ ಫೈಟ್ಗೆ ಸಾಕ್ಷಿಯಾಗಿದೆ. ಆದರೆ ಈ ಪವರ್ ಫೈಟ್ ನಡೀತಾ ಇರೋದು ರಾಜ್ಯದ ಮುಖ್ಯಮಂತ್ರಿ ಗಾದಿಗಾಗಿ ಅಲ್ಲ, ಬದಲಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವ ಸ್ಥಾನ ಅಲಂಕರಿಸೋದಕ್ಕೋಸ್ಕರ. ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕದನ ಮತ್ತೊಮ್ಮೆ ದೆಹಲಿ ಅಂಗಳ ತಲುಪಿದ್ದು ಜನಸಾಮಾನ್ಯರ ಪಿತ್ತವನ್ನು ನೆತ್ತಿಗೇರಿಸಿದೆ. ದೆಹಲಿಯ AC ರೂಮ್ನಲ್ಲಿ ಕುಳಿತು ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಿರೋ ನಮ್ಮ ಜನಪ್ರತಿನಿಧಿಗಳ ಬಗ್ಗೆ ಜನರು ಏನು ಹೇಳ್ತಾರೆ ಅದನ್ನು ಮೊದಲು ನೋಡ್ಕೊಂಬರೋಣ ಬನ್ನಿ. ನಮ್ಮೂರು ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತ ಒಂದು ಗಾದೆ ಇದೆ. CM ಸ್ಥಾನಕ್ಕೋಸ್ಕರ ಒಂದು ಫೈಪೋಟ್ ನಡೆದೈತಿ. ತಮ್ಮ ಕುರ್ಚಿಯ ಒಂದು ಲಾಭನೇ ಹೆಚ್ಚಾಗಿದೆ. ಗ್ಯಾಸ್ಗೆ ಒಂದು 3 ಅವರ್ 4 ಅವರ್ ಕ್ಯೂವಲ್ಲಿ ನಿಲ್ಕೊಳ್ತಾ ಇದ್ದೀವಿ. 3 ಬಿಟ್ಟವರು ಊರಿಗೆ ದೊಡ್ಡವರಂತೆ. ಬಡ ಜನರ ಪಾಡು ಕೇಳಿ ಸ್ವಾಮಿ ಅಂದ್ರೆ ದೆಹಲಿಗೆ ಹೋಗಿ ಕುಂತವ್ರೆ. ಸಾರ್ವಜನಿಕರು, ಆಟೋ ಚಾಲಕರು ಸಿಲಿಂಡರ್ ಸಿಗದೆ ಒದ್ದಾಡ್ತಿದ್ದಾರೆ. ನಾಳೆ ಏನಪ್ಪ ನಮ್ಮ ಕತೆ ಅಂತ ದಿಕ್ಕೆ ತೋಚದೆ ಅಲಿಯುತ್ತಿದ್ದಾರೆ. ಇನ್ನು ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ವಿಚಾರವನ್ನ ಕೇಳೋಕೆ ಹೋಗಬೇಡಿ. ಸಿಲಿಂಡರ್ ಸಿಗದೆ ಅದೆಷ್ಟು ಹೋಟೆಲ್, ಗೂಡಂಗಡಿಗಳು ಬಾಗಿಲು ಮುಚ್ಚಿದ್ವೋ ಆ ದೇವರೇ ಬಲ್ಲ. ವೀಕ್ಷಕರೇ, ಈ ಮಾತುಗಳು ನಾವು ಹೇಳ್ತಿರೋದಲ್ಲ. ಸಚಿವ ಸ್ಥಾನಕ್ಕಾಗಿ ದೆಹಲಿಗೆ ಹೋಗಿ ಕುಳಿತ ಕಾಂಗ್ರೆಸ್ ಶಾಸಕರ ಬಗ್ಗೆ ಏನ್ ಹೇಳ್ತೀರಾ ಅಂತ ರಿಪಬ್ಲಿಕ್ ಕನ್ನಡ ಮೈಕ್ ಹಿಡಿದಿದ್ದೇ ತಡ ಜನರ ಒಡಲೊಳಗೆ ಅಡಗಿ ಕುಳಿತಿದ್ದ ಆಕ್ರೋಶ ನಾಲಿಗೆ ಮೂಲಕ ನಿಗಿನಿಗಿಯಾಗಿ ಹೊರಬಂದಿತ್ತು. ಕಾಂಗ್ರೆಸ್ ಶಾಸಕರ ದೆಹಲಿ ಯಾತ್ರೆಗೆ ಜನರು ನಿಗಿನಿಗಿ. ರೈತರು, ಆಟೋ ಚಾಲಕರು, ಜನಸಾಮಾನ್ಯರ ಆಕ್ರೋಶ. ರಾಜ್ಯದ ಸಿದ್ದರಾಮಯ್ಯರ 2.0 ಸರ್ಕಾರ 2 ವರ್ಷ ತುಂಬಿ ಇನ್ನೇನು 3ನೇ ವರ್ಷಕ್ಕೆ ಬೀಳಲಿದೆ. ಈ 2.25 ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸಮಸ್ಯೆಗಳ ಸರಮಾಲೆಯಲ್ಲೇ ನೊಂದು ಬೆಂದಿದೆ. ಗ್ಯಾರಂಟಿ ಗುದ್ದಾಟ, ಅನುದಾನಕ್ಕಾಗಿ ಅಲೆದಾಟ, ಬಳಿಕ ಅಧಿಕಾರ ಹಸ್ತಾಂತರದವರೆಗೂ ಹಲವು ಮಜಲುಗಳನ್ನ ಕರ್ನಾಟಕ ಕಂಡಿದೆ. ಇದೀಗ ಹೊಸ ವಿದ್ಯಮಾನಕ್ಕೆ ಸಾಕ್ಷಿಯಾಗ್ತಿದೆ. ಸಚಿವ ಸ್ಥಾನಕ್ಕೆ ದೆಹಲಿಯಲ್ಲಿ ಬೀಡು ಬಿಟ್ಟ ಶಾಸಕರು. ಹೈಕಮಾಂಡ್ಗೆ ನೀಡಲು ಮನವಿ ಪತ್ರವೂ ರೆಡಿ. ಹೌದು,
ಕಳೆದ ಬೆಳಗಾವಿ ಅಧಿವೇಶನದಲ್ಲೇ ಸಣ್ಣ ಕಿಡಿಯಾಗಿದ್ದ ಸಚಿವ ಸಂಪುಟ ಪುನರ್ರಚನೆ ಇದೀಗ ದಾವಾಗ್ನಿಯಾಗಿದೆ. ಈ ಬಾರಿ ಅಲ್ಲದಿದ್ರೆ ಇನ್ಯಾವಾಗ ಅನ್ನೋ ಹಂತಕ್ಕೆ ಬಂದಿರೋ ಕಾಂಗ್ರೆಸ್ನ 20ಕ್ಕೂ ಹೆಚ್ಚು ಹಿರಿಯ ಶಾಸಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಮಾಡೋದಾದ್ರೆ ಈಗಲೇ ಕ್ಯಾಬಿನೆಟ್ಗೆ ಸರ್ಜರಿ ಮಾಡ್ರಿ ಅನ್ನೋ ಮೂಡ್ನಲ್ಲೇ ಹೈಕಮಾಂಡ್ಗೆ ನೀಡಲು ಮನವಿ ಪತ್ರಕ್ಕೂ ಸಹಿ ಹಾಕಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಶಾಸಕರೇನೋ ನಾವು ಸಹ ಮಂತ್ರಿ ಆಗಬೇಕು ಅನ್ನೋ ಕನಸು ಕಾಣ್ತಿದ್ದಾರೆ. ಇದೇ ಕಾರಣಕ್ಕೆ ದೆಹಲಿಗೂ ಬಂದಿಳಿದಿದ್ದಾರೆ. ಆದರೆ ಶಾಸಕರ ಈ ನಡೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಟೀಕೆಗೆ ಕಾರಣವಾಗಿದೆ. ಮೂರು ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತ ಒಂದು ಗಾದೆ ಇದೆ. ಈ ನಮ್ಮ ಸರ್ಕಾರದ ಮಂತ್ರಿಗಳು ಇದು ಎಮ್ ಎಲ್ ಎಗಳೇನಾಗ್ಬಿಟ್ಟಿದ್ದಾರೆ ಅಂದರೆ ಮೂರು ಬಿಟ್ಬಿಟ್ಟವ್ರು. ಅವ್ರಿಗೇನು ಮಾನ ಮರ್ಯಾದೆ ಏನೂ ಇಲ್ಲ. ಸುಮ್ಮನೆ ಅಲ್ಲಿ ಒಂದು ಓಟ್ಗೋಸ್ಕರ ನಾವು ಜನಪರ, ರೈತರ ಪರ, ಕೂಲಿಕಾರ್ಮಿ ಅವ್ರಿಗೆ ಯಾವ ಜನನ ಸತ್ತೋಗ್ಲಿ, ರೈತರನ್ನ ಸತ್ತೋಗ್ಲಿ ಅವ್ರಿಗೆ ಲಾಭನೇ ಬರ್ತನೋ. ಅವ್ರಿಗೇನು ಮಾನ ಮರ್ಯಾದೆ ಇಲ್ಲ. ಅವ್ರು ನಂಬ್ಕೊಂಡ್ರೆ ಸರ್ ಇದು ರಾಜ್ಯನೂ ಉದ್ಧಾರ ಆಗಲ್ಲ. ಗ್ಯಾಸ್ಗೆ ಒಂದು 3 ಅವರ್ 4 ಅವರಲ್ಲಿ ಕ್ಯೂವಲ್ಲಿ ನಿಲ್ಕೊಳ್ತಾ ಇದ್ದೀವಿ. ವಯಸ್ಸಾಗಿರೋರು ಎಲ್ಲ ನಮ್ಮನ್ನೇ ನಾವೇ ಹೋಗಿದ್ದೀವಿ, ತುಂಬ ಬೇಜಾರಾಗೋಗಿದೆ. ಎಲ್ಲ ರೇಟ್ಗಳು ಸಿಕ್ಕಾಪಟ್ಟೆ ಆಗೋಗಿದೆ. ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಕಷ್ಟದಲ್ಲಿದ್ದಾರೆ ಜನ. ಇಂಥ ಸಿಚುವೇಶನ್ನಲ್ಲಿ ಇವರ ಅಧಿಕಾರ ದಾಹಕ್ಕೆ ಡೆಲ್ಲಿ ಮೆಟ್ಲು ಹತ್ಕೊಂಡು ಅವ್ರ ಶೋಕಿಗಳು ಅವ್ರು ಮಾಡ್ಕೊಂಡಿದ್ರೆ ಜನ ಸಾಯಲಿನ ನಾವು ಓಟ್ ಹಾಕೋರು ಏನು ಮಾಡಬೇಕು? ರೈತರು ಮತ್ತು ಸಾರ್ವಜನಿಕರ ಮಾತು ಕೇಳಿದ್ರಲ್ಲ. ಈ ದಿನ ಆಟೋ ಚಾಲಕರು ಮತ್ತು ಹೋಟೆಲ್ ಮಾಲೀಕರು ಏನ್ ಹೇಳಿದ್ರು ಅಂತ ಕೇಳೋಣ ಬನ್ನಿ. ಈಗ ರಾಜ್ಯದಾಗ ಹೆಂಗಾಯ್ತಪ್ಪ ಅಂತಂದ್ರೆ ಸರ್ಕಾರ ನೋಡಿದ್ರೆ ತಮ್ಮ ಲಾಭಿಗೋಸ್ಕರ ಇವರು ಮಂತ್ರಿ ಪದವಿ ತೋಳ್ಗೋಸ್ಕರ ದಿಲ್ಲಿಗೆ ಹೋಗ್ತಾರೆ. ಆದರೆ ಇಲ್ಲಿ ಗದಗಿಂದ ಇದು ನಮ್ಮ ರಾಜ್ಯದೊಳಗೆ ಆಟೋ ಚಾಲಕರ ಸಮಸ್ಯೆನ ಬಗೆಹರಿಸೋಲ್ರು. ಈಗ ನಾವು ಒಮ್ಮೆ ಒಂದು ಗಾಡಿ ಒಂದು 2 ಲೀಟ್ರ್ ಗ್ಯಾಸ್ ಹಾಕಬೇಕು ಅಂದ್ರೆ 2 ತಾಸು ನಾವು ಪಳೆ ಹಚ್ಬೇಕು. ಸಿಲಿಂಡರ್ ಸಿಕ್ಕರೂ ಕೂಡ 1 to ಡಬಲ್ ರೇಟ್ ಸಿಲಿಂಡರ್ ತೊಗೊಳ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದೊಳಗೆ ಜನರ ಇಂಥ ಒಂದು ದೊಡ್ಡ ಸಂಕಷ್ಟದೊಳಗೆ ಇರುವಾಗ ಈ ರಾಜಕಾರಣಿಗಳು ಸಚಿವ ಸ್ಥಾನಕ್ಕೋಸ್ಕರ ದಿಲ್ಲಿ ಪಯಣ ನಡೆಸಿರ್ತಕ್ಕಂಥದ್ದು ನಿಜವಾಗ್ಲೂ ಇದು ಜನರ ಆಕ್ರೋಶಕ್ಕೆ ಕಾರಣ ಆಗೈತಿ. ಮತ್ತು ಇನ್ನೊಂದು ಕಡೆ ಇದು ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು ಅನ್ನುವಂಥದ್ದು ಮತ್ತು ಸಿದ್ದರಾಮಯ್ಯ ಅವರು ಇವ್ರ ನಡುವೆ CM ಸ್ಥಾನಕ್ಕೋಸ್ಕರ ಒಂದು ಫೈಪೋಟ್ ನಡೆದೈತಿ. ಅಂದರೆ ಇವ್ರಿಗೆ ಜನರ ಕಷ್ಟಕ್ಕಿಂತ ತಮ್ಮ ಕುರ್ಚಿಯ ಒಂದು ಲಾಭನೇ ಹೆಚ್ಚಾಗಿದೆ. ಇಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗೈತಿ. ಇದು ದೆಹಲಿಯಲ್ಲಿ ಸಚಿವ ಸ್ಥಾನಕ್ಕೆ ಬೀಡು ಬಿಟ್ಟಿರೋ ಶಾಸಕರ ವಿರುದ್ಧ ಇರೋ ಆಕ್ರೋಶದ ಸಣ್ಣ ಝಲಕ್ ಮಾತ್ರ. ಅಸಲಿಗೆ ಆಕ್ರೋಶ ಇನ್ನಷ್ಟು ಅಡಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಶಾಸಕರ ದೆಹಲಿ ದಾಳ ಹೇಗೆ ಸಿದ್ಧವಾಗ್ತಾ ಇದೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನಿನ್ನೆ ಮಧ್ಯಾಹ್ನದ ನಂತರ ಒಬ್ಬೊಬ್ಬರೇ ಶಾಸಕರು ಏರ್ಪೋರ್ಟ್ನತ್ತ ಆಗಮಿಸ್ತಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದತ್ತ ಶಾಸಕರೆಲ್ಲರೂ ಕೂಡ ಬರ್ತಾರೆ, ಬೈಟ್ಗಳು ಕೊಡ್ತಾರೆ, ಮಾತಾಡ್ತಾರೆ ಮಾಧ್ಯಮದವ್ರ ಜೊತೆ. ನಾನು ಆಕಾಂಕ್ಷಿ ಇದ್ದೀನಿ, ನಾನು 3-4 ಬಾರಿ ಗೆದ್ದಿದ್ದೀನಿ, ನಮಗೆ ಯಾಕೆ ಅವಕಾಶ ಕೊಡೋದಿಲ್ಲ? ಅವತ್ತು ಸುರ್ಜೇವಾಲಾ ಅವರು ಮಾತು ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ದಾರೆ, 2.5 ವರ್ಷ ಅವ್ರು ಮಾಡಲಿ, ಅದಾದಮೇಲೆ ನಿಮಗೂ ಅವಕಾಶ ಕೊಡ್ತೀವಿ ಅಂತೇಳಿ ಹಿರಿಯರಿದ್ದೀವಿ, ಅನುಭವಿಗಳಿದ್ದೀವಿ, ನಮ್ಗೆ ಯಾಕೆ ಕೊಡೋದಿಲ್ಲ? ಅದನ್ನೇ ಪ್ರಶ್ನೆ ಮಾಡೋಕೆ ಹೋಗ್ತಾ ಇದ್ದೀವಿ ಅಂತೇಳಿ ಎಲ್ಲರೂ ಕೂಡ ದೆಹಲಿಯ ಫ್ಲೈಟನ್ನು ಹತ್ತಾರೆ. ಕೆಲವರು ಟರ್ಮಿನಲ್ 1 ಹೊರಡ್ತಾರೆ, ಇನ್ನು ಕೆಲವರು ಟರ್ಮಿನಲ್ 2 ಹೊರಡ್ತಾರೆ. ಹೀಗೆ ಹೊರಟಂಥವರೆಲ್ಲರೂ ಕೂಡ ನಿನ್ನೆ ಮಧ್ಯರಾತ್ರಿ ಭಾನುವಾರ ಮಧ್ಯರಾತ್ರಿ ದೆಹಲಿಗೆ ರೀಚ್ ಆಗ್ತಾರೆ. ಇವರೆಲ್ಲ ಹೋಗೋದು ಯಾರ ನೇತೃತ್ವದಲ್ಲಿ ಅಂತಂದರೆ ರಾಮದುರ್ಗ ಶಾಸಕರಾಗಿರುವಂಥ ಅಶೋಕ್ ಪಟ್ಟಣ್ ಅವರ ನೇತೃತ್ವದ ತಂಡ. ಅಶೋಕ್ ಪಟ್ಟಣ್ ಅವರೇ ಹೇಳೋದು, ಸುರ್ಜೇವಾಲಾ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ, ಅದನ್ನು ಕೇಳಕ್ಕೆ ಹೋಗ್ತಾ ಇದ್ದೀವಿ, ನೀವು ಕೊಟ್ಟಿರುವಂಥ ಭರವಸೆಯನ್ನು ಈಡೇರಿಸಿ ಅಂತೇಳಿ. ಹಾಗಾಗಿ ಅಶೋಕ್ ಪಟ್ಟಣ್ ಅವರ ನೇತೃತ್ವದ ತಂಡ ದೆಹಲಿಗೆ ಹೋಗಿ ನಿನ್ನೆ ಮಧ್ಯರಾತ್ರಿ ಎಲ್ಲರೂ ಕೂಡ ರೀಚ್ ಆಗಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಹಿರಿಯ ಶಾಸಕರು ಹೋಗಿ ಈಗ ಮಂತ್ರಿಯರಿಗಾಗಿ ಪಟ್ಟು ಹಿಡಿದು ಕೂತಿದ್ದಾರೆ. ಹೈಕಮಾಂಡ್ ಮುಂದೆ ಪರೇಡ್ ನಡೆಸೋದಕ್ಕೆ ಸಿದ್ಧರಾಗಿದ್ದಾರೆ. ಹೇಗೆ ಸಿದ್ಧರಾದರು ಅದು ಇಂಪಾರ್ಟೆಂಟ್. ಇವತ್ತು ಬೆಳಗ್ಗೆ, ನನ್ನ ರಾತ್ರಿ ಹೋದರು, ನೈಟೆಲ್ಲ ರೆಸ್ಟ್ ಮಾಡಿದ್ರು, ಇವತ್ತು ಬೆಳಗ್ಗೆ ಹೋಗಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ, ಬ್ರೇಕ್ಫಾಸ್ಟ್ ಮೀಟಿಂಗ್. ಅದರಲ್ಲಿ ನಾವು ಏನು ಮಾಡಬೇಕು, ನಮ್ಮ ಕಾರ್ಯಯೋಜನೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಕೂತು ಚರ್ಚೆಯನ್ನು ಮಾಡ್ತಾರೆ. ಹೈಕಮಾಂಡ್ ಮುಂದೆ ಹೋದಾಗ ನಾವು ಯಾವ ವಿಚಾರಗಳನ್ನು ಚರ್ಚೆ ಮಾಡಬೇಕು, ಅಲ್ಲಿ ಚರ್ಚೆ ಮಾಡಬೇಕಾಗಿರುವಂಥ ಅಂಶಗಳು ಏನು ಅನ್ನೋದ್ರ ಬಗ್ಗೆ ಇವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಯಾರು ಯಾವ ವಿಚಾರವನ್ನು ಎತ್ತಬೇಕು? ಈಗ ಅಶೋಕ್ ಪಟ್ಟಣ್ ಅವರು ಅವ್ರೇನು ಹೇಳಬೇಕು, ಟಿ ಬಿ ಜಯಚಂದ್ರ ಅವರು ಅವ್ರೇನು ಹೇಳಬೇಕು, ಆನೇಕಲ್ ಶಿವಣ್ಣ ಅವ್ರೇನು ಹೇಳಬೇಕು, ಹೀಗೆ
20 ಜನ ಹೋಗಿದ್ದಾರಲ್ಲ ಶಾಸಕರು, ಅವರೆಲ್ಲ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಚರ್ಚೆ ಮಾಡ್ತಾರೆ. ನಾನು ಈ ವಿಚಾರನ ಹೇಳ್ತೀನಿ, ನೀವು ಆ ವಿಚಾರನ ಹೇಳಿ, ಇನ್ನೊಬ್ರು ಆ ವಿಚಾರನ ಹೇಳಿ ಅಂತೇಳಿ. ಹೀಗೆ 20 ಜನರು ಕೂಡ ಮಾತುಕತೆಯನ್ನು ಮಾಡ್ತಾರೆ. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ಒಂದು ಮೆಮೊರಂಡಮ್ ಅಂದರೆ ಮನವಿ ಪತ್ರವನ್ನು ರೆಡಿ ಮಾಡ್ತಾರೆ. ಆ ಮನವಿ ಪತ್ರವನ್ನು ರೆಡಿ ಮಾಡಿ ಅದರಿಂದ ಅಲ್ಲಿದ್ದಂಥ ಎಲ್ಲ ಶಾಸಕರು ಕೂಡ ಸಹಿಯನ್ನು ಪಡೆದುಕೊಳ್ತಾರೆ. ಎಲ್ಲ ಶಾಸಕರಿಂದ ಸಹಿಯನ್ನು ಪಡೆದುಕೊಳ್ತಾರೆ. ಅದಾದ ಮೇಲೆ 20ಕ್ಕೂ ಹೆಚ್ಚು ಶಾಸಕರು ಹಕ್ಕೊತ್ತಾಯ ಮಂಡನೆ ಪತ್ರ ಇರ್ತಲ್ಲ ಅದಕ್ಕೆ ಸಹಿ ಹಾಕ್ತಾರೆ. ಇವರೆಲ್ಲ ಹೋಗ್ತಾರೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜನೆ ಆಗುತ್ತೆ. ಯಾರು ಏನೇನು ಮಾತಾಡಬೇಕು ಅಂತ ಹೇಳ್ತಾರೆ. ಇಲ್ಲಿಂದ ಬೆಂಗಳೂರಿಂದ ದೆಹಲಿಗೆ ಹೋಗೋಕ್ಕೆ ಅಶೋಕ್ ಪಟ್ಟಣ್ ಅವರ ನೇತೃತ್ವ ಇರುತ್ತೆ. ಆದರೆ ಅಲ್ಲಿ ಒಬ್ಬರು ಕೂತಿದ್ರು. ಯಾರು? MLC ಹರಿಪ್ರಸಾದ್ ಅವರು. ಅವರೇನು ಮಾಡಿದ್ರು? ಪ್ರತ್ಯೇಕವಾಗಿ ಟ್ರೈನಿಂಗನ್ನು ಕೊಡ್ತಾರೆ. ಅಶೋಕ್ ಪಟ್ಟಣ್ ಬನ್ನಿ, ನೀವೇನು ಮಾತಾಡಬೇಕು. ಆನೇಕಲ್ ಶಿವಣ್ಣ ಬನ್ನಿರಿ, ನೀವೇನು ಮಾತಾಡಬೇಕು. TB ಜಯಚಂದ್ರ ಬನ್ನಿ, ನೀವೇನು ಮಾತಾಡಬೇಕು. ಹೀಗೆ ಒಬ್ಬೊಬ್ಬರಿಗೂ ಕೂಡ ಪ್ರತ್ಯೇಕವಾಗಿ MLC ಹರಿಪ್ರಸಾದ್ ಅವರು ಟ್ರೈನಿಂಗನ್ನು ಕೊಟ್ಟಿದ್ದಾರೆ. ಇವತ್ತು ಹೈಕಮಾಂಡ್ ಜೊತೆ ಮಾತಾಡಬೇಕಾದ್ರೆ ನಿಮ್ಮ ವ್ಯವಹಾರ ಹೇಗಿರಬೇಕು ಅಂದರೆ ಯಾವ ರೀತಿಯಾಗಿ ವ್ಯವಹರಿಸಬೇಕು ಅಂತೇಳಿ MLC ಹರಿಪ್ರಸಾದ್ ಅವರು ಟ್ರೈನಿಂಗನ್ನು ಕೊಟ್ಟಿದ್ದಾರೆ. ಆ ಟ್ರೈನಿಂಗನ್ನು ಪಡೆದುಕೊಂಡಿರುವಂಥ ಎಲ್ಲರೂ ಕೂಡ ಆ ಒಂದು ಮನವಿ ಪತ್ರಕ್ಕೆ, ಹಕ್ಕೊತ್ತಾಯದ ಪತ್ರಕ್ಕೆ ಸಹಿಯನ್ನು ಹಾಕಿದ್ದಾರೆ. ನೋಡಿ, ಬೆಂಗಳೂರಿಂದ ದೆಹಲಿಗೆ ಹೋಗಿದ್ದು ಅಶೋಕ್ ಪಟ್ಟಣ್ ಅವರ ನೇತೃತ್ವದಲ್ಲಿ. ಆದರೆ ಡೆಲ್ಲಿಯಲ್ಲಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿ ಯಾರು ಏನೇನು ವ್ಯವಹಾರ ಮಾತಾಡಬೇಕು, ಹೇಗೆ ಅವ್ರ ಮುಂದೆ ಬಿಹೇವ್ ಮಾಡಬೇಕು, ಯಾರು ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂತೇಳಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದು ಯಾರು? MLC BK ಹರಿಪ್ರಸಾದ್. ಇವಾಗ ಮೋಸ್ಟ್ಲಿ ಹೈಕಮಾಂಡ್ ಅವರನ್ನು ಮೀಟ್ ಮಾಡ್ತಾರೆ ಅನ್ನೋ ಸುದ್ದಿ ಇದೆ. ಕಾದು ನೋಡಬೇಕು ಮೀಟ್ ಮಾಡಿದಾಗ ಏನಾಗುತ್ತೆ ಅಂತೇಳಿ ನೋಡೋಣ. ಇನ್ನು ಮತ್ತೊಂದು ಕಡೆ ಈ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗಾಗಿ ಅವರೆಲ್ಲ ದೆಹಲಿಗೆ ಹೋದ್ರಲ್ಲ, ಒಟ್ಟು 40 ಶಾಸಕರ ಪಟ್ಟಿ ಸಿದ್ಧ ಆಗಿತ್ತು. ಇವತ್ತು ಹೋಗಿದ್ದು 20 ಜನ, ಆದರೆ ಪಟ್ಟಿ ಸಿದ್ಧ ಆಗಿದ್ದು ಎಷ್ಟು? 40 ಶಾಸಕರ ಪಟ್ಟಿ ಸಿದ್ಧ ಆಗುತ್ತೆ. ಆದರೆ ಕೊನೆ ಕ್ಷಣದಲ್ಲಿ DCM DK ಶಿವಕುಮಾರ್ ಬಣದ ಸುಮಾರು 15ರಿಂದ 18 ಶಾಸಕರು ದೆಹಲಿ ವಿಮಾನ ಹತ್ತೋದ್ರಿಂದ ಹಿಂದೇಟನ್ನು ಹಾಕಿಬಿಡ್ತಾರೆ. ಸದ್ಯದ ಪರಿಸ್ಥಿತಿಯನ್ನು ಕಾದು ನೋಡುವ ತಂತ್ರಕ್ಕೆ ಅವರೆಲ್ಲರೂ ಕೂಡ ಶರಣಾಗಿದ್ದು ಬಹುತೇಕ ಬೆಂಬಲಿಗರು ದೆಹಲಿಗೆ ತೆರಳದೇ ಇರುವುದು ಅಚ್ಚರಿಗೆ ಕಾರಣವಾಗಿದೆ. ಅಚ್ಚರಿಗೆ ಕಾರಣ ಆಗಿದೆ. ಯಾವ ಕಾರಣಕ್ಕೋಸ್ಕರ ಇವರು ದೂರ ಉಳಿದ್ರು, ಯಾರೆಲ್ಲ ದೂರ ಉಳಿದಿದ್ದಾರೆ ಅವರ ಲಿಸ್ಟನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನೋಡಿ, ಒಕ್ಕಲಿಗ ಸಮುದಾಯದ HC ಬಾಲಕೃಷ್ಣ ಅವರು ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇವರ ಲಿಸ್ಟ್ ಕೂಡ ಇತ್ತು, ಹೋಗಲಿಲ್ಲ. ಚನ್ನಪಟ್ಟಣ ಒಕ್ಕಲಿಗ ಸಮುದಾಯದ ನಾಯಕ CP ಯೋಗೇಶ್ವರ್, ಇವರು ಕೂಡ ಹೋಗಬೇಕಾಗಿತ್ತು, ಲಿಸ್ಟಲ್ಲಿತ್ತು ಹೆಸರು, ಆದರೆ ಹೋಗಲಿಲ್ಲ. ಕುಣಿಗಲ್ ಕ್ಷೇತ್ರದ ಶಾಸಕರಾಗಿರುವಂಥ ಡಾಕ್ಟರ್ ರಂಗನಾಥ್ ಅವರು ಕೂಡ ಹೋಗಬೇಕಾಗಿತ್ತು, ಹೋಗಲಿಲ್ಲ. ಅರಸೀಕೆರೆ ಕ್ಷೇತ್ರದ ಶಾಸಕರಾಗಿರುವಂಥ ಶಿವಲಿಂಗೇಗೌಡರು ಅವರು ಹೋಗಲಿಲ್ಲ. ಚನ್ನಗಿರಿ ಕ್ಷೇತ್ರದ ಶಾಸಕರಾಗಿರುವಂಥ ಶಿವಗಂಗಾ ಬಸವರಾಜ್ ಅವರು, ಇವರು ಕೂಡ ಹೋಗಲಿಲ್ಲ. ಅದಾದಮೇಲೆ ಗಾಣಿಗ ರವಿಕುಮಾರ್ ಅವರು ಮಂಡ್ಯ, ಇವರು ಕೂಡ ಹೋಗಲಿಲ್ಲ. ಇವರೆಲ್ಲರೂ ಕೂಡ ರೆಡಿ ಆಗಿದ್ರು ಹೋಗಬೇಕು ಅಂತೇಳಿ, ಆದರೆ ಯಾರು ಕೂಡ ಹೋಗಲಿಲ್ಲ. ಇನ್ನು ಮತ್ತೊಂದು ಕಡೆ ಲಕ್ಷ್ಮಣ್ ಸವದಿ ಅವರು, ಅಥಣಿಯವರು, ಇವರು ಕೂಡ ಹೋಗಲಿಲ್ಲ. ಇವರೆಲ್ಲ ಯಾರು? DCM DK ಶಿವಕುಮಾರ್ ಅವರ ಟೀಮ್. ಈಗ ದೆಹಲಿಗೆ ಹೋಗಿರೋದು ಯಾರು? ಅಲ್ಲಿ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯವರ ಬಣ. ಅದರಲ್ಲಿ ಒಬ್ಬರಿದ್ದಾರೆ, ಆನೇಕಲ್ ಶಿವಣ್ಣವರು, ಅವರು ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಅವರೊಬ್ಬರೇ ಇರೋದು. ಅವರು ಕೂಡ DCM DK ಶಿವಕುಮಾರ್ ಬಣದಲ್ಲೇ ಗುರುತಿಸ್ಕೊಂಡಿರೋದು. ಈಗ ನೀವೇನು ಲಿಸ್ಟ್ ನೋಡ್ತಾ ಇದ್ದೀರಲ್ವಾ, ಇವರೆಲ್ಲರೂ ಕೂಡ DCM ಬಣದವರೇ, ಆದರೆ ಇವ್ರು ಯಾರೂ ಹೋಗಿಲ್ಲ. ಕಾರಣ, ಸ್ವಲ್ಪ ಟೈಮ್ ತಗೊಳ್ಳೋಣ, ಈಗಲೇ ಹೋಗಿ ಎಲ್ಲವನ್ನು ಕೂಡ ಆತರ ಪಟ್ಕೊಳ್ಳೋದು ಬೇಡ, ನೋಡೋಣ ಇವರೆಲ್ಲ ಹೋಗೋರಲ್ಲ ದೆಹಲಿಗೆ, ಅವ್ರು ಹೋಗಿ ನೋಡಲಿ ಏನೇನು ಮಾಡ್ತಾರೆ ಅಂತೇಳಿ. ಅದಾದಮೇಲೆ ಇವರು ಹೋಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೋಗದೆ ಕೂಡ ಹಾಗೆ ಹಿಂದುಳಿ ಕೂಡ ಬರ್ಬೋದು. ಹಾಗಾದರೆ ಇನ್ನು ಈ ಮಂತ್ರಿ ಸ್ಥಾನದ ವಿಚಾರವಾಗಿ ಹೇಳಬೇಕು ಅಂತಂದರೆ, ಈ ಮಂತ್ರಿ ಸ್ಥಾನಕ್ಕಾಗಿ ಶಾಸಕರು ದೆಹಲಿಗೆ ಹೋಗಿ ಕೂತಿರೋದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನಡುವಿನ ಚರ್ಚೆ ಅಥವಾ ಕುರ್ಚಿ ಫೈಟ್ಗೋ ಅದರ ವೇಗವನ್ನು ಹೆಚ್ಚೋದಕ್ಕೋ ಅನ್ನೋದು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸಂಪುಟಕ್ಕೆ ಸರ್ಜರಿ ಆದರೆ ನನಗೇ ಒಳ್ಳೆಯದು ಅಂಥೇಳಿ CM ಹೇಳ್ತಿದ್ದಾರೆ. ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರು ನೇರ ವಾರ್ನಿಂಗನ್ನು ಕೊಡ್ತಿದ್ದಾರೆ. ಈ ರಿಪೋರ್ಟ್ ನೋಡಿ.
ಶಾಸಕರ ದೆಹಲಿ ಆಟ ಸಿಎಂಗೆ ಇಷ್ಟ, ಡಿಸಿಎಂಗೆ ಕಷ್ಟ. ಮಂತ್ರಿ ಸ್ಥಾನ ಆಕಾಂಕ್ಷಿಗಳಿಗೆ ಕೆಪಿಸಿಸಿ ಅಧ್ಯಕ್ಷರ ಎಚ್ಚರಿಕೆ. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಅಧಿಕಾರಕ್ಕಾಗಿ ಚದುರಂಗದಾಟ ಶುರುವಾಗಿದೆ. ದೊಡ್ಡವರಿಗೆ ಗದ್ದುಗೆ ಮೇಲೆ ಆಸೆಯಾದ್ರೆ ಸಣ್ಣವರಿಗೆ ಸಚಿವ ಸ್ಥಾನದ ಮೇಲೆ ಆಸೆಯಾಗಿದೆ. ಅದರಲ್ಲೂ ಈ ಬಾರಿ ಹಿರಿಯ ಶಾಸಕರು ಬಣಗಳ ಬಡಿದಾಟ ಬಿಟ್ಟು ತಾವು ಮಂತ್ರಿಯಾದರೆ ಸಾಕಪ್ಪ ಸಾಕು ಅನ್ನೋ ಮಹತ್ವಾಕಾಂಕ್ಷೆಗೆ ಇಳಿದು ಹೋಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಯಾರನ್ನು ಕೂಡ ಅವಲಂಬಿಸದೆ ನೇರವಾಗಿ ಹೈಕಮಾಂಡ್ ಮುಂದೆ ಹೋಗಿ ಕುಳಿತಿದ್ದಾರೆ. ನಮ್ಮನ್ನು ಮಂತ್ರಿ ಮಾಡ್ತೀರಾ ಅಥವಾ ಇಲ್ವಾ ಅನ್ನುವ ಮನವಿ ಮುಂದಿಡಲು ಸಜ್ಜಾಗಿದ್ದಾರೆ. ರಾಜಕೀಯ ಪಂಡಿತರ ಲೆಕ್ಕಾಚಾರದಂತೆ ಈ ವಿದ್ಯಮಾನ ಸಿಎಂ ಸಿದ್ದರಾಮಯ್ಯನವರ ಬಣಕ್ಕೆ ಇಷ್ಟವಾಗಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣಕ್ಕೆ ಕಷ್ಟವಾಗಿದೆ. ಈ ಕಾರಣದಿಂದಲೇ ನಿನ್ನೆ ಸಿದ್ದರಾಮಯ್ಯನವರ ಶಾಸಕರ ದೆಹಲಿ ಪ್ರವಾಸವನ್ನು ಬೆಂಬಲಿಸಿ ಮಾತನಾಡಿದ್ರು ಎನ್ನಲಾಗ್ತಾ ಇದೆ. ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2 ವರ್ಷ ಆದ್ಮೇಲೆ ಪೆಂಡಿಂಗ್ ಇದೆ. ನೀವು ಕೂಡ ಬಹಳ ದಿನಗಳಿಂದ ಪುನರ್ರಚನೆ ಆಗ್ಬೇಕು ಅನ್ನೋದು ಕೂಡ ಇತ್ತು. ಆದ್ರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ಸರ್. ಇದು ಎಲ್ಲ ಒಂದ್ ಕಡೆ ಹಿನ್ನಡೆ ಆಗ್ತಾ ಇದೆ. ನೀವು ಹೈಕಮಾಂಡ್ ಜೊತೆ ಮಾತಾಡ್ತೀರಾ ಸರ್, ಹೇಗೆ ಸರ್? ಈಗ 5 ರಾಜ್ಯಗಳ ಚುನಾವಣೆ ಸಿಎಂ ಸಿದ್ದರಾಮಯ್ಯ ಅವರು ಏನೋ ಶಾಸಕರು ದೆಹಲಿಗೆ ಹೋಗಿರೋದಕ್ಕೆ ನನಗೆ ತಕರಾರು ಇಲ್ಲ ಅಂತಂದಿದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಮ್ಮನಿರಲು ಹೇಗೆ ಸಾಧ್ಯ? ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋಗುವ ಮುನ್ನ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾದ ಕೆಪಿಸಿಸಿ ಅಧ್ಯಕ್ಷರು ಹೊರಗೆ ಬಂದು ಖಡಕ್ ವಾರ್ನ್ ಮಾಡಿದ್ರು. ಎಲ್ಲ ಹೋಗಿದ್ದಾರೆ, ಸಿಎಂ ಏನೋ ಹೇಳಿದ್ದಾರೆ, ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನು ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು. ಪಾರ್ಟಿಗೆ ಗೌರವ ಕೊಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ, ಮೀಡಿಯಾಲಿಲ್ಲ. ದೆಹಲಿಗೆ ಹೋಗಿರೋ ಶಾಸಕರ ಭವಿಷ್ಯ ಪಕ್ಷದ ಕೈನಲ್ಲೇ ಇರೋದು ಅಂದಿರುವಂತಹ ಡಿಕೆಶಿ ನಾನಿನ್ನು ಕೆಪಿಸಿಸಿ ಅಧ್ಯಕ್ಷ ಅಂತ ನೆನಪು ಮಾಡಿದ್ದಾರೆ. ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿದ್ರೆ ತಕ್ಕ ಶಿಕ್ಷೆಯ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಡಿಕೆಶಿ ವಾರ್ನಿಂಗ್ ಬಳಿಕ ಮಾತನಾಡಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕರ ಪರ ಬ್ಯಾಟ್ ಬೀಸಿದ್ರು. ದೆಹಲಿಗೆ ಹೋಗಿರುವಂತಹ ಶಾಸಕರಲ್ಲಿ ಯಾವುದೇ ಒಂದು ಬಣ ಇಲ್ಲ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಆದ್ರೆ ಅಶೋಕ್ ಪಟ್ಟಣ್ ನೇತೃತ್ವದ ಈ ಟೀಮ್ನ ಗುರಿ ಸಕ್ಸಸ್ ಆದ್ರೆ ಅದು ಸಿದ್ದರಾಮಯ್ಯಗೆ ವರವಾಗುತ್ತೆ ಅನ್ನೋದು ಸತ್ಯ. ಹೀಗಾಗಿ ಇಂದು ಬೆಂಗಳೂರಿನಲ್ಲೇ ಇದ್ರೂ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಯಾವುದೇ ಪ್ರತಿಕ್ರಿಯೆ ನೀಡದೆ ಕಾರತ್ತಿದ್ದು ಈ ಸನ್ನಿವೇಶ ಕಾಂಗ್ರೆಸ್ನೊಳಗೆ ಪವರ್ ಫೈಟ್ ಅಸಲಿಯತ್ತನ್ನ ಬಹಿರಂಗಪಡಿಸಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಈ ಕದನ ಮುಗಿತಾ ಇಲ್ಲ. ಸಿಎಂ ಚೇರ್ ಭದ್ರಾನ ಹಾಗಾದ್ರೆ ಅಂತೇಳಿ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯವರು ಬಹಳಷ್ಟು ಬಾರಿ ಹೇಳ್ಕೊಂಡು ಬಂದಿದ್ದಾರೆ. ಸೆಷನಲ್ಲಿ ಕೂಡ ಹೇಳಿದರು, ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಕೂಡ ಹೇಳಿದರು 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತೇಳಿ. ಹಾಗಾದರೆ ಸಿದ್ದರಾಮಯ್ಯವರೇ 5 ವರ್ಷ ಮುಖ್ಯಮಂತ್ರಿನಾ? ಈ ಪ್ರಶ್ನೆಯನ್ನು ಯಾರೇ ಮಾಡಿದ್ರು ಕೂಡ ಸರಿಯಾದಂಥ ಉತ್ತರ, ಸ್ಪಷ್ಟವಾದಂಥ ಉತ್ತರ ಯಾರ ಬಳಿ ಕೂಡ ಇಲ್ಲ. ಹಾಗಾದರೆ ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಯಾರು? ಸಿದ್ದರಾಮಯ್ಯ ಅವರು ಕೊಡಬೇಕು, ಡಿಕೆ ಶಿವಕುಮಾರ್ ಅವರು ಕೊಡಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡಬೇಕು, ರಾಹುಲ್ ಗಾಂಧಿ ಅವರು ಕೊಡಬೇಕು, ಅಥವಾ ಸೋನಿಯಾ ಗಾಂಧಿ ಅವರು ಕೊಡಬೇಕು. ಈ 5 ಮಾತ್ರವೇ ಈ ಪ್ರಶ್ನೆಗೆ ಸ್ಪಷ್ಟವಾದಂಥ ಉತ್ತರವನ್ನು ನೀಡೋದಕ್ಕೆ ಸಾಧ್ಯ. ಆದರೆ ಯಾರು ಏನೇ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು ಕೂಡ ಬಹಿರಂಗವಾಗಿ ಈ ವಿಚಾರವನ್ನು ಯಾರೂ ಮಾತಾಡ್ತಾ ಇಲ್ಲ. ಯಾರೇನೇ ಪ್ರಶ್ನೆ ಮಾಡಿದ್ರು ಕೂಡ ಅವರು ಹೇಳೋದು ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಹೈಕಮಾಂಡ್ ಏನು ಹೇಳಿತ್ತೋ ಅದೇ ಆಗೋದು. ಹಾಗಂತ ಹೈಕಮಾಂಡ್ ಹತ್ತ ನೋಡ್ತಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಆದ್ರೆ ಏನು ಮಾಡಬೇಕು? ಹೈಕಮಾಂಡ್ ನಾಯಕರಿಗೆ ಈ ವಿಚಾರವಾಗಿ ಚರ್ಚೆ ಮಾಡೋ ಮನಸ್ಸಿಲ್ಲ ಅಂತ ಕಾಣಿಸುತ್ತೆ. ಹಾಗಾದ್ರೆ ಸಿಎಂ ಚೇರ್ ಭದ್ರನ್ ಅನ್ನುವ ಪ್ರಶ್ನೆ ಒಂದು ಕಡೆ ಆದ್ರೆ, ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸು ನನಸಾಗುತ್ತಾ? ಹಾಗಾದ್ರೆ ಆ ಪ್ರಶ್ನೆ ಬಂದಾಗ ಕರ್ನಾಟಕದ ಸಿಎಂ ಆಗುವಂತ ಕನಸನ್ನ ಕಾಣ್ತಾ ಇರುವಂತ ಡಿಕೆ ಶಿವಕುಮಾರ್ ಅವರಿಗೆ ಆ ಕನಸು ಕನಸಾಗಿಯೇ ಉಳಿಯುತ್ತಾ ಅಥವಾ ನನಸಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಕಳೆದ 1 ವರ್ಷದಿಂದ ಎಲ್ಲರೂ ಕೂಡ ಕಾಯ್ಕೊಂಡು ನೋಡ್ತಾ ಇದ್ದಾರೆ, ಏನಾಗುತ್ತೋ ಅಂತೇಳಿ. ಯಾವಾಗ 2.5 ವರ್ಷ ಕಂಪ್ಲೀಟ್ ಆಯ್ತಲ್ಲ, ಅಲ್ಲಿಂದನೇ ಶುರುವಾಯಿತು ಕೂಗು.
DCM DK ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಅಂತೇಳಿ. DK ಶಿವಕುಮಾರ್ ಅವರು ಎಲ್ಲೇ ಹೋಗಲಿ ಅವರ ಬೆಂಬಲಿಗರು ಘೋಷಣೆಯನ್ನು ಕೂಗ್ತಾರೆ, ಮುಂದಿನ CM DK ಶಿವಕುಮಾರ್ ಅಂತೇಳಿ. ಆದರೆ ಸ್ವತಃ DK ಶಿವಕುಮಾರ್ ಅವರು ಕೂಡ ಬಹಿರಂಗವಾಗಿ ಒಪ್ಪಂದದ ಬಗ್ಗೆ ಎಲ್ಲೂ ಹೇಳಿಲ್ಲ. ಪದೇ ಪದೇ ಹೈಕಮಾಂಡ್ ನಾಯಕರ ಭೇಟಿಗೆ ಶತಪ್ರಯತ್ನವನ್ನ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಸಂಪುಟ ಸರ್ಜರಿ ಏನಾದರೂ ಆಗೋದ್ರೆ ಸಿದ್ದರಾಮಯ್ಯ ಅವರ ಕುರ್ಚಿ ಗಟ್ಟಿ, ಆಗ DK ಶಿವಕುಮಾರ್ ಅವರಿಗೆ ಕಷ್ಟ. ಹಾಗಾಗಿ ಈಗ ಮೌನವಾಗಿದ್ದಾರಲ್ಲ DCM DK ಶಿವಕುಮಾರ್ ಅವರು. ಕಾರಣ ಇಷ್ಟೇ, ಇವರೆಲ್ಲ ಹೋಗಿ ಡೆಲ್ಲಿನ ಕೂತವ್ರೆ, ಕ್ಯಾಬಿನೆಟ್ ರೀಶಫಲ್ ಮಾಡ್ರಿ ಅಂತೇಳಿ. ಆಗ ಹೈಕಮಾಂಡ್ DK ಶಿವಕುಮಾರ್ ಅವ್ರನ್ನ ಬನ್ನಿ ಅಂತ ಕರೆಸ್ಕೊಳುತ್ತೆ. ಈ ಥರ ಎಲ್ಲ ಕೇಳ್ತಿದ್ದಾರೆ, ಏನು ಮಾಡೋಣ ಅಂದಾಗ ಅವ್ರು ಏನು ಮಾಡ್ತಾರೆ, ಇದೆಲ್ಲ ವಿಚಾರ ಸೈಡ್ಗಡಿ, ಫಸ್ಟು ನಂದು ಹೇಳಿ, ಕುರ್ಚಿ ವಿಚಾರ ಹೇಳಿ. ಯಾಕೆ ಅಂದರೆ ಎಲ್ಲ ನಾಯಕರ ಅಭಿಪ್ರಾಯವನ್ನು ಹೈಕಮಾಂಡ್ ಕೇಳಬೇಕು. ಆಗ DK ಶಿವಕುಮಾರ್ ಅವ್ರಿಗೂ ಕೂಡ ಬುಲಾ ಬರುತ್ತೆ. DK ಶಿವಕುಮಾರ್ ಅವರು ಹೋಗ್ತಾರೆ, ನಿಮ್ಮ ಅಭಿಪ್ರಾಯ ಏನು, ಮೊದಲು ನಾ ಆ ಅಭಿಪ್ರಾಯ ತಿಳಿಸ್ತೀನಿ, ಅದಕ್ಕಿಂತ ಮುಂಚೆ ನಿಮ್ಮ ಅಭಿಪ್ರಾಯ ನನ್ನ ವಿಚಾರದಲ್ಲಿ ಏನು ಅಂತ ಕೇಳ್ತಾರೆ. ಪ್ರಶ್ನೆ ಮಾಡ್ಬೋದು. ಕಡ್ಡಿ ಮುರಿದಂತೆ ಮಾತನಾಡಲು ಮುಂದಾಗಬಹುದು DK ಶಿವಕುಮಾರ್ ಅವರು, ಕಾದ್ ನೋಡ್ಬೇಕು. ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಸುಮ್ಮನೆ ಇದ್ದಾರಾ? ಅವ್ರಿಗೆ ಕರ್ನಾಟಕದ ವಿಚಾರದಲ್ಲಿ ಟೆನ್ಷನ್ ಇಲ್ವಾ? ಖಂಡಿತವಾಗ್ಲೂ ಇದೆ ಅಂತ ಹೇಳಲಾಗುತ್ತೆ. ಯಾಕೆ ಅಂತಂದ್ರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕರ್ನಾಟಕದ ದೊಡ್ಡ ಚಿಂತೆ ಆಗಿರೋದು. ಯಾಕೆಂದ್ರೆ ಬೆಂಗಳೂರು ಬಂದಾಗಲೆಲ್ಲ ಕುರ್ಚಿ ಕದನಕ್ಕೆ ಚರ್ಚೆಗೆ ಮುನ್ನೆಲೆ ಬರುತ್ತೆ, ಏನಾಗ್ಬೋದು ಅಂತಿಲ್ಲ ಎಲ್ಲರೂ ಕೇಳ್ತಾರೆ. ನೋಡಿ, ಇವತ್ತು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ DCM DK ಶಿವಕುಮಾರ್ ಅವರು. ರಾಜ್ಯದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಉಭಯ ನಾಯಕರು ಚರ್ಚೆಯನ್ನು ಮಾಡಿದ್ದಾರೆ. ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಆದರೆ ಈ ಬಗ್ಗೆ ಖರ್ಗೆ ಒಬ್ಬರೇ ತೀರ್ಮಾನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸಿದ್ದರಾಮಯ್ಯ ಪರ ಇದ್ದಾರಾ, ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು ಅನ್ನುವ ಪ್ರಶ್ನೆ ಒಂದು ಕಡೆ ಆದರೆ, DK ಶಿವಕುಮಾರ್ ಅವ್ರ ಪರ ಇದ್ದಾರಾ, ಸೋನಿಯಾ ಗಾಂಧಿ ಅವರು ಮತ್ತು ಸುರ್ಜೇವಾಲಾ ಅನ್ನುವ ಪ್ರಶ್ನೆ ಇನ್ನೊಂದು ಕಡೆ ಆಗುತ್ತೆ. ಇದರಿಂದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಟಸ್ಥ ಸ್ಥಿತಿಯಲ್ಲಿ ಉಳಿದುಕೊಂಡು ಬಿಟ್ಟಿದ್ದಾರಂತೆ. ಹಾಗಾದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಟೆನ್ಷನ್ ಇದಾದರೆ ರಾಹುಲ್ ಅವರ ಆಸೆ ಫಲಿಸಲ್ವಾ? ಸಿದ್ದರಾಮಯ್ಯ DKC ಪವರ್ ಫೈಟ್ನಿಂದ ರಾಹುಲ್ಗೂ ಕೂಡ ನಿರಾಸೆ ಆಗಿದ್ಯಾ? ಕರ್ನಾಟಕ ಮಾಡೆಲ್ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಮುಂದಾಗಿದ್ರು. ಕರ್ನಾಟಕದ ಗ್ಯಾರಂಟಿ ಪ್ಯಾನ್ ಇಂಡಿಯಾ ದೇಶದಲ್ಲಿ ಸಕ್ಸಸ್ ಆಯಿತು. ಹೇಗೆ ಕರ್ನಾಟಕದ ಗ್ಯಾರಂಟಿ ಮಾಡೆಲ್ನ ತೆಲಂಗಾಣದಲ್ಲಿ ಅನೌನ್ಸ್ ಮಾಡಿದ್ರು ಮ್ಯಾನಿಫೆಸ್ಟೋದಲ್ಲಿ. ಅಲ್ಲಿ ತೆಲಂಗಾಣದಲ್ಲಿ ಅಧಿಕಾರವನ್ನು ಹಿಡಿಯೋದಕ್ಕೆ ಸಾಧ್ಯ ಆಯಿತು ಕರ್ನಾಟಕದ ಮಾಡೆಲ್. ಆದರೆ BJPಗೆ ಅಸ್ತ್ರವಾದಂಥ CM ಮತ್ತು DCM ನಡುವಿನ ಕುರ್ಚಿ ಕಿತ್ತಾಟ. ಈಗ ಈ ಗ್ಯಾರಂಟಿ ಮಾಡೆಲನ್ನು BJಪಿಯವರು ಕೂಡ ಇಂಪ್ಲಿಮೆಂಟ್ ಮಾಡಿಕೊಂಡ್ರು, ಮಧ್ಯಪ್ರದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರು, ಬೇರೆ ಬೇರೆ ರಾಜ್ಯದ ಚುನಾವಣೆಯಲ್ಲಿ, ಈಗ ನಡೀತಾ ಇರುವಂಥ ಪಂಚರಾಜ್ಯಗಳ ಚುನಾವಣೆಯಲ್ಲೂ ಕೂಡ ಈ ಗ್ಯಾರಂಟಿ ಅನ್ನೋದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ ಎಲ್ಲರೂ. ಇದೊಂದು ರೀತಿಯಲ್ಲಿ ಪಾಸಿಟಿವ್ ಕಾಂಗ್ರೆಸ್ಗೆ. ಆದರೆ ಆ ಪಾಸಿಟಿವ್ಗಿಂತ ನೆಗೆಟಿವೇ ಜಾಸ್ತಿ ಆಗ್ತಾ ಇದೆ. ಈಗ ಒಂದು ತಕ್ಕಡಿಯಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಹಾಕಿದಾಗ ಇಲ್ಲಿ ಪಾಸಿಟಿವ್ ಏನು ಕರ್ನಾಟಕದ ಮಾಡೆಲ್, ನೆಗೆಟಿವ್ ಏನು ಕರ್ನಾಟಕದ ಕಾಂಗ್ರೆಸ್ ಪರದಲ್ಲಿ ಆಗ್ತಾ ಇರುವಂಥ ಕುರ್ಚಿ ಕದನ. ಇದೆರಡು ಹಾಕಿ ತೂಗಿದಾಗ ಇದೇ ನೆಗೆಟಿವೇ ಜಾಸ್ತಿ ಆಗೋದು. ಇದೇ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿಗೆ ನಿರಾಸೆ ಆಯ್ತಾ ಅನ್ನೋ ಚರ್ಚೆ ಕೂಡ ಶುರುವಾಗ್ತಾ ಇದೆ. ಕಾದ್ ನೋಡಬೇಕು ಮುಂದೆ ಏನಾಗುತ್ತೆ ಅಂತೇಳಿ. AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಶಾಸಕರು ಭೇಟಿ ಮಾಡಿದ್ದಾರೆ. ದೆಹಲಿಯಲ್ಲಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಭೇಟಿ ಮಾಡಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಕ್ಯಾಬಿನೆಟ್ ಪುನರ್ರಚನೆ ಮಾಡುವಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರವನ್ನು ಕೊಟ್ಟಿದ್ದಾರೆ. ಇವಾಗ ನಾವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀಮಾನ್ ಮಲ್ಲಿಕಾರ್ಜುನ್ ಸಾಹೇಬರಿಗೆ ಭೇಟಿಯಾಗಿ ನಮ್ಮ ಅಹವಾಲನ್ನು ಹೇಳಿದ್ದೀವಿ. ಅವರು ನಾನು ಎಲ್ಲರ ಗಮನಕ್ಕೆ, ಜನರಲ್ ಸೆಕ್ರೆಟರಿಗಳು ಅವ್ರಿಗೆಲ್ಲ ಗಮನಕ್ಕೆ ತಂದು ನಿಮಗೆ ಸೂಕ್ತವಾಗಿ ಸಹಾಯ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಮಾತಾಡ್ಕೊಂಡು ನಾವು ಬಂದಿದ್ದೀವಿ. ಇನ್ನು 2 ದಿನ ವೆಯ್ಟ್ ಮಾಡಿ ವೇಣುಗೋಪಾಲ್ರು ಸುರ್ಜಿ ಅವರು ಮಾತಾಡಿಕೊಂಡು ನಾವು ಬೆಂಗಳೂರಿಗೆ ಹೋಗ್ತೀವಿ. ಇನ್ನು ಮೋಸ್ಟ್ಲಿ ಮುಂದಿನ ತಿಂಗಳು 15ನೇ ತಾರೀಕೊಳಗೆ ರೀಶಫಲ್ ಆಗ್ಬೋದು ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಅಲ್ಲ, ಅವ್ರ ಮಾತಲ್ಲ ಅದೇ ವ್ಯಕ್ತ ಅವ್ರ ಮಾತು ಇಲ್ಲ. ಅವ್ರು ಏನಂದ್ರು, ನೀವೆಲ್ಲ ನಿಮಗೂ ಪಾಪ ನೀವೆಲ್ಲ ಭಾಳ ಸೀನಿಯರ್ ಇದ್ದೀರಿ, ಆಯಿತು ನಾವು ಮಾತಾಡ್ತೀನಿ, ನಿಮ್ಗೆ ಸಹಾಯ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ನಾವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀಮಾನ್ ದಾವಣಗೆರೆ ಬೈ ಎಲೆಕ್ಷನ್ ವೇಳೆ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಭಿನ್ನಮತ ಇನ್ನೂ ಶಮನವಾಗಿಲ್ಲ. ಹೀಗಾಗಲೇ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ದು ಇದೀಗ ಮತ್ತೊಬ್ಬ ಸಿದ್ದರಾಮಯ್ಯ ಅವರ ಆಪ್ತರ ನೆತ್ತಿಯ ಮೇಲೂ ಕೂಡ ತೂಗುಗತ್ತಿ ನೇತಾಡ್ತಾ ಇದೆ. ರಿಪೋರ್ಟ್ ನೋಡಿ.
ಕೈ ಮನೆಯೊಳಗೆ ಬೆಣ್ಣೆ ನಗರಿಯ ಬೆಂಕಿ ದಗದಗ. ದಾವಣಗೆರೆ ಉಪಚುನಾವಣಾ ಸಮರ ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನು ಎಬ್ಬಿಸಿದೆ. ಮೊದಲು ಮುಸ್ಲಿಂ ಸಮುದಾಯದ ಬಂಡಾಯದಿಂದ ಕಂಗಾಲಾಗಿದ್ದ ರಾಜ್ಯದ ಕೈಪಡೆ ಇದೀಗ ಪಕ್ಷದ ಅಭ್ಯರ್ಥಿಯನ್ನ ಸೋಲಿಸಲು ನಡೆದ ಮಸಲತ್ತು ಕಂಡು ಹೌಹಾರಿದೆ. ಷಡ್ಯಂತ್ರ ಮಾಡಿದವರಿಗೆ ಕ್ಷಮೆಯೇ ಇಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷರು ಕೆಂಗಣ್ಣು ಬೀರಿದ್ದು, ಅದಾಗಲೇ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಪಡೆದಾಗಿದೆ. ಇದೀಗ ಸಿಎಂ ಸಿದ್ದರಾಮಯ್ಯರ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ಗೂ ಸಂದೇಶ ಬಂದಿದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಸೋಲಿಸಲು ವ್ಯವಸ್ಥಿತ ಷಡ್ಯಂತ್ರ ನಡೆಸಿರೋ ಆರೋಪ ಕೇಳಿಬಂದಿದೆ. ಚುನಾವಣಾ ಫಲಿತಾಂಶ ಇರಲಿ, ಮತದಾನ ನಡೆದ ಮರುದಿನವೇ ಎಂಎಲ್ಸಿ ಸಲೀಂ ಅಹಮದ್ ಮತ್ತು ಶಾಸಕ ರಿಜ್ವಾನ್ ಅರ್ಷದ್ ಹೈಕಮಾಂಡ್ಗೆ ದೂರಿನ ಸಮೇತ ತನಿಖಾ ವರದಿಯನ್ನೇ ನೀಡಿದರು. ಅದರ ಪರಿಣಾಮವಾಗಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಮತ್ತು ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ತಲೆದಂಡವೂ ಆಗಿದೆ. ಇದೀಗ ಮುಂದಿನ ಸರದಿ ಸಿಎಂ ರಾಜಕೀಯ ಕಾರ್ಯದರ್ಶಿಯದ್ದೇ ಆಗಿದೆ. ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ನೀಡಿದ ರಾಜೀನಾಮೆ ಅಂಗೀಕಾರ ಮಾಡಿದ ಡಿಕೆಶಿ ಅಲ್ಪಸಂಖ್ಯಾತ ಘಟಕವನ್ನೇ ವಿಸರ್ಜನೆ ಮಾಡಿದರು. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರಿಗೂ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ಕೊಡುವಂತೆ ಸೂಚಿಸಲಾಗಿದೆ. ಈ ನಡುವೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇನ್ನು ದಾವಣಗೆರೆ ಭಿನ್ನಮತದ ಬಗ್ಗೆ ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆ ಆಗುವ ಸಾಧ್ಯತೆ ಇದೆ. ಪಕ್ಷ ವಿರೋಧಿ ಚಟುವಟಿಕೆಯ ಹಿನ್ನೆಲೆಯಲ್ಲಿ ನಜೀರ್ ಅಹಮದ್ ಮತ್ತು ಅಬ್ದುಲ್ ಜಬ್ಬಾರ್ ಅವರಿಗೆ ನೋಟಿಸ್ ಜಾರಿಯಾಗುವ ಸಾಧ್ಯತೆ ಇದೆ. ಹೈಕಮಾಂಡ್ ಸೂಚಿಸಿದ್ರೂ ರಾಜೀನಾಮೆ ನೀಡಲು ನಜೀರ್ ಅಹಮದ್ ಹಿಂದೇಟು ಹಾಕಿದ್ದಾರೆ. ಇದರಿಂದ ಕೆರಳಿರುವ ದೆಹಲಿ ನಾಯಕರು ರಾಜೀನಾಮೆ ನೀಡದಿದ್ದರೆ ಪಕ್ಷದಿಂದಲೇ ವಜಾ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಹೀಗಾಗಿ ಮುಂದೇನು ಮಾಡೋದು ಎಂದು ನಜೀರ್ ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಮುಂದಾಗಿದ್ದಾರೆ. ಈ ನಡುವೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ದಾವಣಗೆರೆ ಉಪಚುನಾವಣೆಗೆ ಸಂಬಂಧಿಸಿದಂತೆ 3 ಮುಸ್ಲಿಂ ಮುಖಂಡರ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಅದರಲ್ಲಿ ಜಬ್ಬಾರ್ ಮತ್ತು ನಜೀರ್ ಅಹಮದ್ ತಲೆದಂಡ ಫಿಕ್ಸ್ ಆಗಿದ್ದು, ಮುಂದಿನ ಗುರಿ ಸಚಿವ ಜಮೀರ್ ಅಹಮದ್ ಎಂಬ ಚರ್ಚೆ ಕಾಂಗ್ರೆಸ್ ಪಡಸಾಲೆಯಲ್ಲಿ ಜೋರಾಗಿ ಚರ್ಚೆ ಆಗ್ತಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ನಜೀರ್ ಅಹಮದ್ ತಲೆದಂಡ ಫಿಕ್ಸಾ ಅನ್ನುವ ಪ್ರಶ್ನೆಗಳೆದ್ದೇಳ್ತಾ ಇದೆ. ಸಿದ್ದರಾಮಯ್ಯವರ ಆಪ್ತ ವಲಯದಲ್ಲಿರುವಂಥ ನಜೀರ್ ಅಹಮದ್ ಸಿದ್ದರಾಮಯ್ಯಗಷ್ಟೇ ಅಲ್ಲ, ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕೂಡ MLC ನಜೀರ್ ಅಹಮದ್. ಈ ನಜೀರ್ ಅಹಮದ್ಗೆ ಮುಸ್ಲಿಂ ಬಂಡಾಯ ಶಮನದ ಹೊಣೆಯನ್ನು ಕೊಡಲಾಗಿತ್ತು. ದಾವಣಗೆರೆಗೆ ಹೋಗಿ ಮನವೊಲಿಸಬೇಕು ಅಂತೇಳಿ ಪಕ್ಷ ಸೂಚನೆ ಕೊಟ್ಟಿತ್ತು. ಯಾರನ್ನ ಮನವೊಲಿಸಬೇಕು ಅಂತ ಹೇಳಿತ್ತು? ಸಾದಿಕ್ ಪೈಲ್ವಾನ್. ಶತಾಯಗತಾಯ ನಾನು ವಾಪಸ್ ತಗೊಳ್ಳೋದಿಲ್ಲ ನಾಮಪತ್ರವನ್ನು ಅಂತೇಳಿ ನಾಮಪತ್ರ ವಾಪಸ್ ತಗೊಂಡಿಲ್ಲ ಅಂದರೆ ಅದಾದಮೇಲೆ ಸಪೋರ್ಟ್ ಮಾಡಿದ್ರು. ಆ ಸಾದಿಕ್ ಪೈಲ್ವಾನನ್ನು ಮನವೊಲಿಸೋದಕ್ಕೆ ಅಂತೇಳಿ ಟಾಸ್ಕನ್ನು ಕೊಟ್ಟಿತ್ತು ಕಾಂಗ್ರೆಸ್ ಪಾರ್ಟಿ. ಆದರೆ ಆರಂಭದಲ್ಲಿ ದಾವಣಗೆರೆಗೆ ತೆರಳೋದಕ್ಕೆ ನಜೀರ್ ಅಹಮದ್ ಮುಂದಾಗಿದ್ರು. ಆದರೆ ನಜೀರ್ ಅಹಮದ್ ಹಿಂದೇಟನ್ನು ಹಾಕಿದ್ರು ಅನ್ನೋ ಆರೋಪ ಕೇಳಿ ಬರುತ್ತೆ. ಹೋಯ್ತು, ಅದರಲ್ಲಿ ಹೋಗಲಿಲ್ಲ, ಬಂಡಾಯವನ್ನು ಶಮನಗೊಳಿಸೋದ್ರಲ್ಲಿ ಅವರು ಮುಂದಾಗಲಿಲ್ಲ ಅನ್ನೋದು ಒಂದು ಕಡೆ. ಆದರೆ ಅಲ್ಲಿಗಾಯ್ತು, ಪ್ರಚಾರಕ್ಕಾದರೂ ಹೋಗಿ ಅಂತಂದರೆ ಪ್ರಚಾರದಲ್ಲೂ ಕೂಡ ತೊಡಗಿಸಿಕೊಳ್ಳಲಿಲ್ಲ, ಅಲ್ಲಿಂದ ಅಂತರವನ್ನು ಕಾಯ್ಕೊಳ್ತಾರೆ. ಪರೋಕ್ಷವಾಗಿ ಸಮರ್ಥ ಸೋಲಿಸಲು ಕೈ ಜೋಡಿಸಿದ್ದಾರೆ ಅಂತೇಳಿ ಕಾಂಗ್ರೆಸ್ ಪಾಳದಲ್ಲೇ ಆರೋಪಗಳು ಕೇಳಿ ಬರುತ್ತೆ. ಅಬ್ದುಲ್ ಜಬ್ಬಾರ್ ಜೊತೆಗೂಡಿ ಷಡ್ಯಂತ್ರವನ್ನು ಹೂಡಿದ್ದಾರೆ ಅಂತ ಹೇಳಿ ಒಂದು ಗಂಭೀರವಾದಂಥ ಆರೋಪ ಬಂದಿರೋದು. ಹಾಗಾದರೆ ಇವೆಲ್ಲ ಗಮನಿಸಿರುವಂಥ ಹೈಕಮಾಂಡ್ ತಲೆದಂಡ ಮಾಡ್ತಾರಾ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಇನ್ನು ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಅವರ ಬೆಂಬಲಿಗರು ಕೂಡ ಸಾಮೂಹಿಕ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಜಬ್ಬಾರ್ ಆಪ್ತರಾದಂಥ ಅಹಮದ್ ಸಿರಾಜ್, ಅಬ್ದುಲ್ ತಾಹಿರ್, ನೂರ್ ಅಹಮದ್, ಹುಸೇನ್ ಕೊಡಗಾತ್ರಿ ಸೇರಿ ಪ್ರಮುಖರು ಪಕ್ಷದ ವಿವಿಧ ಹುದ್ದೆಗಳಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದು, ಅಬ್ದುಲ್ ಜಬ್ಬಾರ್ ಮತ್ತು SS ಮಲ್ಲಿಕಾರ್ಜುನ್ ಅವರ ಮಧ್ಯೆ ಮನಸ್ತಾಪ ಇದೆ. ಇಬ್ಬರ ಮನಸ್ತಾಪದಿಂದ ಕೆಲವರು ಲಾಭ ಪಡೆಯುತ್ತಿದ್ದಾರೆ ಅಂತ ಮೊಹಮ್ಮದ್ ಸಿರಾಜ್ ಪಕ್ಷದ ನಾಯಕರಿಗೆ ಕಿವಿ ಮಾತನ್ನು ಹೇಳಿದ್ದಾರೆ. ಕೆಪಿಸಿಸಿ ಅಲ್ಪಸಂಖ್ಯಾತರ ವಿಭಾಗದ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರತಕ್ಕಂಥದ್ದು ಒಂದು ವಿಷಯ ತಮ್ಮ ಮಾಧ್ಯಮದವರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅವರು 3ನೇ ತಾರೀಕಿಗೆ ಆ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು.
ನಿನ್ನೆ ಬಹಿರಂಗಪಡಿಸಿರೋದು ಅದು. ಯಾಕಂತ ಹೇಳಿದರೆ ಎಲೆಕ್ಷನ್ ಉಪಚುನಾವಣೆ ಇದ್ದಿದ್ದ ಕಾರಣಾಂತರದಿಂದ ಅದಕ್ಕೆ ಯಾವುದೋ ಒಂದು ಎಫೆಕ್ಟ್ ಆಗಬಾರ್ದು ಅಂಥೇಳಿ ಆ ರಾಜೀನಾಮೆಯನ್ನು ಅವರು ಬಹಿರಂಗಪಡಿಸಿರಲಿಲ್ಲ. ಆ ಬಹಿರಂಗವಾಗಿ ನಿನ್ನೆ ಚುನಾವಣೆ ಆದ ನಂತರ ಅವರು ನಿನ್ನೆ ಘೋಷಣೆ ಮಾಡಿದ್ದಾರೆ, ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂಥೇಳಿ. ಅದ್ರ ಸಲುವಾಗಿ ನಾವು ನಮ್ಮ ಅಧ್ಯಕ್ಷರೇ ಮನಸ್ಸಿನೊಂದು ಈ ಉಪಚುನಾವಣೆಯಲ್ಲಿ ಏನೇನು ನಡೆದಿದೆ ಏನೇನಿಲ್ಲ ಅಂಥೇಳಿ ತಮಗೆಲ್ಲರಿಗೂ ಗೊತ್ತಿದೆ. ಅವರಿಗೆ ಬಹಳ ಕಡೆಗಣಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರು KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಮುಂದೆ ಹೊರಿತೇನೆ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ನಾವು ದಾವಣಗೆರೆ ಜಿಲ್ಲೆಯಲ್ಲಿ ಹಾಗಾದರೆ ಇಲ್ಲಿ ಒಂದು ಕಡೆ ಜಮೀರ್ ಮುಂದಿನ ಗುರಿ ಆಗ್ತಾರಾ? ನಜೀರ್ ಅಹಮದ್ ಬಳಿಕ ಮುಂದಿನ ಗುರಿ ಯಾರು ಅಂತ ನೋಡಿದಾಗ, ಟಾರ್ಗೆಟ್ ಯಾರು ಅಂತ ನೋಡಿದಾಗ ಅದು ಜಮೀರ್. ಜಬ್ಬಾರ್ ಟಾರ್ಗೆಟ್ ಆದರೂ, ನಜೀರ್ ಅಹಮದ್ ಟಾರ್ಗೆಟ್ ಆದರೂ, ಈಗ ಬಳಿಕ ಯಾರು ಟಾರ್ಗೆಟ್ ಅಂತ ನೋಡಿದಾಗ ಜಮೀರ್ ಅಹಮದ್ ಖಾನ್. ಹೈಕಮಾಂಡ್ ಮುಂದೆ 3 ಹೆಸರನ್ನು ಇಟ್ಟಿರುವಂಥ ಸುರ್ಜೇವಾಲಾ ಅವರು ಯಾರ್ಯಾರು? KPCC ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರುವಂಥ ಜಬ್ಬಾರ್. ಎರಡನೇದು CM ರಾಜಕೀಯ ಸಲಹೆಗಾರ ಆಗಿರುವಂಥ ನಜೀರ್ ಅಹಮದ್. ಇನ್ನು 3ನೇ ಹೆಸರು ವಸತಿ ಸಚಿವರಾಗಿರುವಂಥ ಜಮೀರ್ ಅಹಮದ್ ಅವರು. ಜಮೀರ್ ಅಹಮದ್ ಖಾನ್ ವಿರುದ್ಧ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿದ್ದಾರೆ. ಮೊದಲು ದೂರು ಕೊಟ್ಟಿದ್ದು ಯಾರು ಗೊತ್ತಾ? MLC ಸಲೀಂ ಅಹಮದ್ ಅವರು ಮೊದಲು ದೂರನ್ನು ಸಲ್ಲಿಕೆ ಮಾಡಿದ್ದು. ನಂತರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ದೂರನ್ನು ಕೊಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಮಗ್ರ ವರದಿಯನ್ನು ಕೊಟ್ಟಿರುವಂಥ KPCC ಅಧ್ಯಕ್ಷರು ಕೂಡ ಜಮೀರ್ ವಿರುದ್ಧ ಯಾವ ರೀತಿಯ ಕ್ರಮ ಆಗುತ್ತೆ ಅನ್ನೋದೇ ಸದ್ಯಕ್ಕಿರುವಂಥ ಕುತೂಹಲ. ಸಂಪುಟ ಪುನರ್ರಚನೆಗೂ DK ಶಿವಕುಮಾರ್ ಅವರು ಕೂಡ ಕಾಯ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಒಂದು ಕಡೆ. KPCC ಅಧ್ಯಕ್ಷ ಅನ್ನುವ ಪವರನ್ನು ಬಳಸ್ತಾರಾ DK ಶಿವಕುಮಾರ್ ಅವರು? ಈ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ನೋಡ್ಬೇಕೇನಾಗುತ್ತೆ ಅಂತೇಳಿ ಮುಂದಿನ ಸುದ್ದಿ ಗಮನಕ್ಕೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಮುಗಿದ ಬೆನ್ನಲ್ಲೇ ಬಿಜೆಪಿಯಲ್ಲಿ ಚಟುವಟಿಕೆಗಳು ಗರಿಗೆದರಿದೆ. ಕಾಂಗ್ರೆಸ್ನ ಆಂತರಿಕ ಸಂಘರ್ಷಗಳನ್ನು ಕೂಡ ತನ್ನ ಲಾಭಕ್ಕಾಗಿ ಬಳಸಿಕೊಳ್ಳೋದಕ್ಕೆ ಬಿಜೆಪಿ ಯೋಜನೆಗಳನ್ನು ಹೆಣೆಯಲು ಮುಂದಾಗಿದೆ. ಅದರಲ್ಲೂ ರಾಜ್ಯದ ಮುಸ್ಲಿಮರು ಕಾಂಗ್ರೆಸ್ನಿಂದ ಒಂದು ಹೆಜ್ಜೆ ದೂರ ಸರಿದಿರುವಂಥ ಈ ಸಮಯದಲ್ಲಿ ಬಿಜೆಪಿ ತನಗೆ ದೊರೆತಿರುವಂಥ ಈ ಅವಕಾಶವನ್ನು ಬಳಸಿಕೊಳ್ಳಲಿದೆ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ಈ ನಡುವೆ ಇವತ್ತು ವಿಧಾನಸೌಧದಲ್ಲಿ ಕುಮಾರಸ್ವಾಮಿ ಅವರ ಹೇಳಿಕೆ ಕೂಡ ಮಹತ್ವವನ್ನು ಪಡೆದುಕೊಂಡಿತ್ತು. ಕಾಂಗ್ರೆಸ್ ವಿರುದ್ಧ ಮುನಿದಿರುವಂಥ ಮುಸ್ಲಿಮರನ್ನು ಸೆಳೆಯಲು ಮೈತ್ರಿ ಪಡೆ ರಣತಂತ್ರವನ್ನು ಹೆಣೆಯುತ್ತಿದ್ಯಾ ಅನ್ನೋ ಚರ್ಚೆ ಕೂಡ ಶುರುವಾಯಿತು. ನಾನು ಯಾವುದೇ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿಲ್ಲ. ನಮ್ಮ ಜೊತೆಯಲ್ಲಿದ್ದು ಬಿಟ್ಟೋದಂಥ ಅಲ್ಪಸಂಖ್ಯಾತರಿರ್ಬೋದು, ಮೇಲ್ವರ್ಗದವರಿರ್ಬೋದು, ಯಾವುದೇ ಸಮಾಜದವರು ಕಾಂಗ್ರೆಸ್ನ ಇರ್ತಕ್ಕಂಥ ನನ್ನ ರಾಜಕೀಯದ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ. ಸರ್, ಒಂದ್ ವೇಳೆ ಅಂತ ಪರಿಸ್ಥಿತಿ ಬಂದ್ರೆ JDS ನ ಬಾಗಿಲು ತೆರೆದಿರುತ್ತಾ? ನಾನು ಯಾವಾಗಲೂ ತೆಗೆದಿರುತ್ತೆ ಅಂತ ಹೇಳ್ತಾರೆ. ನಮ್ಮ ಪಕ್ಷದ ಬಾಗಿಲು ನಾನು ಯಾವುದೇ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿಲ್ಲ. ನಮ್ಮ ಜೊತೆಯಲ್ಲಿದ್ದು ಬಿಟ್ಟೋದಂಥ ಅಲ್ಪಸಂಖ್ಯಾತರಿರ್ಬೋದು, ಮೇಲ್ವರ್ಗದವರಿರ್ಬೋದು, ಯಾವುದೇ ಸಮಾಜದವರು ಕಾಂಗ್ರೆಸ್ನ ಇರ್ತಕ್ಕಂಥ ನನ್ನ ರಾಜಕೀಯದ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ. ಸರ್, ಒಂದ್ ವೇಳೆ ಅಂತ ಪರಿಸ್ಥಿತಿ ಬಂದ್ರೆ JDS ನ ಬಾಗಿಲು ತೆರೆದಿರುತ್ತಾ? ನಾನು ಯಾವಾಗಲೂ ತೆಗೆದಿರುತ್ತೆ ಅಂತ ಹೇಳ್ತಾರೆ. ನಮ್ಮ ಪಕ್ಷದ ಬಾಗಿಲು ನಾನು ಯಾವುದೇ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿಲ್ಲ. ನಮ್ಮ ಜೊತೆಯಲ್ಲಿದ್ದು ಬಿಟ್ಟೋದಂತ ನೋಡಿ, ಮುಸ್ಲಿಮರಿಗೆ ಮೈತ್ರಿ ಮೋಡಿ ಯಾವ ರೀತಿಯಾಗಿದೆ ಅಂತಂದರೆ ಯಾವಾಗಲೂ ಅಷ್ಟೇ ಕಬ್ಬಿಣ ಕಾದಾಗಲೇ ಬಡಿಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಮಾಡ್ತಾ ರಾಜ್ಯ BJP ಅನ್ನೋದು ಈಗಿರುವಂಥ ಪ್ರಶ್ನೆ. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರವಾಗಿ ಕಾಂಗ್ರೆಸ್ಗೆ ಈ ರೀತಿಯಾಗಿ ಮುಸ್ಲಿಮರು ಮುನಿಸನ್ನು ವ್ಯಕ್ತಪಡಿಸ್ತಾರೆ, ಅದು ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳುತ್ತೆ ಅಂತೇಳಿ ಯಾರೂ ಊಹೆ ಮಾಡಿರಲಿಲ್ಲ. ಬಾಗಲಕೋಟೆ ಹೇಗೋ ನಡ್ಕೊಂಡು ಹೊರಟೋಯ್ತು, ಯಾವುದೇ ಸಮಸ್ಯೆಗಳಾಗಲಿಲ್ಲ. ಅಲ್ಲೊಂದಷ್ಟು ಜನ ಬಂಡಾಯ ಎದ್ದೇಳುವಂಥ ಕೆಲಸವನ್ನು ಮಾಡಿದರು. ಅದಕ್ಕೆ ಕೆಲವರು ಇನ್ಚಾರ್ಜನ್ನು ತಗೊಂಡು ಅದನ್ನು ಶಮನ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಆದರೆ ಅದೇನು ಒಳಪೆಟ್ಟು ಬೀಳುವಂಥ ಸಾಧ್ಯತೆಗಳು ಇಲ್ಲ ಅಂತ ಹೇಳ್ತಾರೆ. ಆದರೆ ದಾವಣಗೆರೆ ಬೈ ಎಲೆಕ್ಷನ್ ಇದೆಯಲ್ಲ, ಅದು ಮುಸ್ಲಿಮರಿಗೆ ಯಾವ ರೀತಿಯಾಗಿ ಕೆರಳಿಸಿತ್ತು ಅಂತಂದರೆ 35 ವರ್ಷಗಳಿಂದ ಶಾಮನೂರು ಶಿವಶಂಕರಪ್ಪ ಅವರೇ ಬಂದಿದ್ದಾರೆ. ಇನ್ನಾದರೂ ಬೇರೆ ಸಮುದಾಯದವ್ರಿಗೆ ಟಿಕೆಟ್ ಕೊಡಿ,
ಯಾಕೆ ಮತ್ತೆ ಅವರ ಕುಟುಂಬಕ್ಕೆ ಟಿಕೆಟನ್ನು ಕೊಡ್ತೀರಿ ಅಂತೇಳಿ ಬಂಡ ಹೇಳೋಕ್ಕೆ ಶುರು ಮಾಡಿದ್ರು. ಜಮೀರ್ ಅಹಮದ್ ಖಾನ್ ಅವರು ಸೀದಾ ದಾವಣಗೆರೆಗೆ ಹೋಗ್ತಾರೆ, ಅಲ್ಲೇ ನಿಂತ್ಕೊಂಡು ಗುಡುಕ್ತಾರೆ, ಈ ಬಾರಿ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟನ್ನು ಕೊಡಬೇಕು. ಯಾಕೆ? ಮುಸ್ಲಿಂ ಸಮುದಾಯದವರ ಮತದಾರರ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಅಲ್ಲಿಂದ ಶುರುವಾಗುತ್ತೆ. SS ಮಲ್ಲಿಕಾರ್ಜುನ್ ಅವರು ಹೇಳ್ತಾರೆ, ಅವನು ಯಾರ್ರಿ ಬಂದಿಲ್ಲಿ ರಾಜಕೀಯ ಮಾಡೋಕ್ಕೆ, ಅವರು ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿ ಶುರುವಾಗುತ್ತೆ ನೋಡಿ ಫೈಟ್. ಮುಸ್ಲಿಮರ ಆಂತರಿಕ ವಲಯದಲ್ಲಿ ಒಂದಷ್ಟು ಬೇಸರಗಳು ವ್ಯಕ್ತವಾಗ್ತಾ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಶುರುವಾಯ್ತಲ್ಲ ಕಾಂಗ್ರೆಸ್ ಮೇಲೆ ಮುಸ್ಲಿಮರ ಮುನಿಸು, ಅದನ್ನು ಲಾಭವಾಗಿ ಪಡೆಯೋದಕ್ಕೆ BJP ಜೊತೆಗೆ JDS ಮುಂದಾಗುತ್ತೆ. ನೋ ಡೌಟ್. ಅದರಲ್ಲಿ ಹೇಗೆ ಮಾಡ್ಬೋದು? ಹಾಗಾದರೆ ಬ್ರದರನ್ನು ಅಖಾಡಕ್ಕೆ ಇಳಿಸ್ತಾರೆ, ಅವರ ಮೂಲಕ ಮುಸ್ಲಿಮರನ್ನ ಸೆಳೆಯುವಂಥ ತಂತ್ರಗಾರಿಕೆಯನ್ನು ಮಾಡ್ತಾರ. ಹಾಗಾದರೆ BJPಯ ಮಿತ್ರ ಪಕ್ಷ JDS ಅಖಾಡಕ್ಕೆ ಎಂಟ್ರಿ ಕೊಡುತ್ತಾ? ಹಾಗಾದರೆ ನೋಡಿ, 2028ರಲ್ಲಿ ನಡೆಯುವಂಥ ವಿಧಾನಸಭಾ ಚುನಾವಣೆ ಮೇಲೆ ಮೈತ್ರಿ ಪಾಳ್ಯ ಕಣ್ಣಿಟ್ಟಿರೋದು ಸತ್ಯ. ಹೇಗೆಲ್ಲ ಎನ್ಕ್ಯಾಶ್ ಮಾಡಿಕೊಳ್ಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇರೋದು ಕೂಡ ಸತ್ಯ ಅಂತ ಹೇಳಲಾಗುತ್ತೆ. ಅದರಲ್ಲಿ ಇದು ಒಂದು. ಯಾಕೆಂದರೆ ಇವತ್ತಿಗೂ ಕೂಡ HD ಕುಮಾರಸ್ವಾಮಿಯವರ ಪರ ಕೆಲ ಮುಸ್ಲಿಮರು ಒಲವನ್ನು ತೋರಿಸ್ತಾರೆ. ಈಗ ಕಾಂಗ್ರೆಸ್ ಮೇಲೆ ಮುನಿಸಿದೆ ನೋಡಿ. ದಾವಣಗೆರೆಯಲ್ಲಿ ಆದಂಥ ಮುನಿಸು ಅದು ಇಡೀ ರಾಜ್ಯದ ಮೇಲೆ ಇಂಪ್ಯಾಕ್ಟ್ ಆಗಿದೆ. ರಾಜ್ಯಾದ್ಯಂತ ಅಲ್ಪಸಂಖ್ಯಾತರು ಕೋಪಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮುಸ್ಲಿಂ ಸಮುದಾಯದವರು. ಅದನ್ನು JDS BJP ಮೈತ್ರಿಯಿಂದಾಗಿ ಅವರನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತಾರೆ BJP. ಯಾರ ಮೂಲಕ? ಕುಮಾರಸ್ವಾಮಿಯವರ ಮೂಲಕ, ಬ್ರದರ್ ಮೂಲಕ. ಕಾಂಗ್ರೆಸ್ನ ವಿದ್ಯಮಾನವನ್ನು ದಾಳವನ್ನಾಗಿ ಮಾಡಿಕೊಳ್ಳುತ್ತೆ ಕಮಲ ಪಾಳೆಯ. ನೋಡಿ, ಮುಸ್ಲಿಮರು ಬೇಸರವನ್ನು ವ್ಯಕ್ತಪಡಿಸಿದ್ದು ಯಾವ ಕಾರಣಕ್ಕೋಸ್ಕರ? BJPಯವರ ಜೊತೆಯಲ್ಲಿ ಕುಮಾರಸ್ವಾಮಿಯವರು ಮೈತ್ರಿಯನ್ನು ಮಾಡ್ಕೊಂಡ್ಬಿಟ್ರು ಅಂತ ಬೇಸರವನ್ನು ಹೊರಹಾಕಿದರು. ಆದರೆ ಈಗ ಕಾಂಗ್ರೆಸ್ನಲ್ಲೇ ಬೇಸರ ಇದೆಯಲ್ಲ, ಅಲ್ಪಸಂಖ್ಯಾತರ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ಇದನ್ನು ನಾವು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತ ಹೇಳಿ ಈಗ ಮುಂದಾಗ್ತಾ ಇರೋದು ಮೈತ್ರಿ ಪಾಳ್ಯ. ಸೊ ಹಾಗಾಗಿ ಇವತ್ತಿನ ವಿದ್ಯಮಾನಗಳೇನಿದೆಯಲ್ಲ ಅದು ಕಮಲ ಮೈತ್ರಿಗೆ ವರವಾಗುತ್ತಾ ಅನ್ನೋ ಪ್ರಶ್ನೆ ಎದ್ದೇಳುತ್ತೆ. ಕಾಂಗ್ರೆಸ್ಗೆ ಪಾಠ ಕಲಿಸೋದಕ್ಕೆ ಮುಸ್ಲಿಮರು ಮುಂಬರುವಂಥ ಚುನಾವಣೆಯಲ್ಲಿ JDSನತ್ತ ವಾಲ್ತಾರ? ಹಾಗಾದರೆ ಸಿದ್ದರಾಮಯ್ಯರು ಸುಮ್ಮನೆ ಇರ್ತಾರ ಅನ್ನೋ ಪ್ರಶ್ನೆ ಕೂಡ ಎದ್ದೇಳ್ತಾಗ 2028ರ ಚುನಾವಣೆಯಲ್ಲೂ ಕೂಡ ಮುಸ್ಲಿಂ ಮತ ಬ್ಯಾಂಕನ್ನು ಇಟ್ಟುಕೊಂಡೇ ಅದು ಪಕ್ಷ ಸಂಘಟನೆ ಆಗಿರ್ಬೋದು ಅಥವಾ ಗೆಲ್ಲುವಂಥ ತಂತ್ರಗಾರಿಕೆಗಳಾಗಿರ್ಬೋದು, ಇದೆಲ್ಲವೂ ಕೂಡ ನಡೆಯುತ್ತೆ. ಕಾದು ನೋಡಬೇಕೇನಾಗುತ್ತೆ ಅಂತೇಳಿ. ಪ್ರಮುಖವಾಗಿ ಇಲ್ಲಿರುವಂಥದ್ದು ಇಷ್ಟೇ, ದಾವಣಗೆರೆ ಬೈ ಎಲೆಕ್ಷನ್ ಮುಸ್ಲಿಂ ಸಮುದಾಯದವರಿಗೆ ಬೇಸರವನ್ನು ತರಿಸಿತ್ತು. ಅದು ದಾವಣಗೆರೆಗೆ ಮಾತ್ರ ಸೀಮಿತ ಆಗಲಿಲ್ಲ, ಅದು ಇಡೀ ರಾಜ್ಯಕ್ಕೆ ಸೀಮಿತ ಆಗಿದೆ. ಜಮೀರ್ ಅಹಮದ್ ಖಾನ್ ಬಿಟ್ಟರೆ ಬೇರೆ ಯಾರೂ ಇಲ್ವಾ ಮುಸ್ಲಿಂ ಮುಖಂಡರು ಅನ್ನೋ ಪ್ರಶ್ನೆಗಳೆದ್ದೇಳುತ್ತೆ. ಇನ್ನೂ ಕೆಲವರು ಮುಸ್ಲಿಮಲ್ಲಿ ಸೆಕೆಂಡ್ ಲೇಯರಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಮುನ್ನೆಲೆಗೆ ಬರ್ತಾರೆ. ಅವ್ರು ಹೋಗಿ ಪ್ರಚಾರವನ್ನು ಮಾಡ್ತಾರೆ. ಎಲ್ಲೋ ಒಂದು ಕಡೆ ಇಡೀ ರಾಜ್ಯಾದ್ಯಂತ ಅದು ವ್ಯಾಪಿಸೋದಕ್ಕೆ ಮುಂದಾಗುತ್ತೆ. ಈಗ ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಮೈತ್ರಿ ಪಾಳ್ಯ ಕೂಡ ಮುಂದಾಗೋದು. ಇನ್ನು ಕೇಂದ್ರ ಸಚಿವರಾದಂಥ ಬಳಿಕ ಬರೋಬ್ಬರಿ 2 ವರ್ಷದ ನಂತರ ಇವತ್ತು ವಿಧಾನಸೌಧಕ್ಕೆ ಬಂದಂಥ HD ಕುಮಾರಸ್ವಾಮಿಯವರು ಹೊಸದೊಂದು ಸಂಚಲನವನ್ನು ಸೃಷ್ಟಿ ಮಾಡಿದರು. 2028ರಲ್ಲಿ ರಾಜಕೀಯಕ್ಕೆ ಮರಳುವ ಸುಳಿವನ್ನು ಕೊಟ್ಟಂಥ HD ಕುಮಾರಸ್ವಾಮಿಯವರು ಮುಸ್ಲಿಂ ಸಮುದಾಯದ ಮೇಲೂ ಕೂಡ ಕಣ್ಣಿಟ್ಟಿದ್ದು ಖಾತ್ರಿಯಾಗಿತ್ತು. ಈ ರಿಪೋರ್ಟ್ ನೋಡಿ. ನಾವೆಲ್ಲ ಜೊತೆಗೂಡಿ ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ಬರ್ತಕ್ಕಂಥದಕ್ಕೆ ಪ್ರಯತ್ನ ಪಡ್ತೀವಿ, ಜನತೆ ಆಶೀರ್ವಾದದಿಂದ. 2028ಕ್ಕೆ NDA CM ಅಭ್ಯರ್ಥಿ ಆಗ್ತಾರಾ HDK? ವಿಧಾನಸೌಧದಲ್ಲೇ ನಿಂತು ಸಂಚಲನಕಾರಿ ಹೇಳಿಕೆ. HD ಕುಮಾರಸ್ವಾಮಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರದ ಮೋದಿ ಸರ್ಕಾರದಲ್ಲಿ ಉಕ್ಕು ಮತ್ತು ಕೈಗಾರಿಕಾ ಸಚಿವರಾಗಿರೋ HDK ಮತ್ತೆ ರಾಜ್ಯ ರಾಜಕೀಯಕ್ಕೆ ಮರಳುವ ಸುಳಿವು ನೀಡಿದ್ದಾರೆ. ರಾಜ್ಯದ ಶಕ್ತಿಸೌಧದಲ್ಲಿ ನಿಂತೆ ಅಬ್ಬರಿಸಿದ್ದಾರೆ.
ಇಂದು ರಾಜ್ಯದ ಕೈಗಾರಿಕೆಗಳ ವಿಚಾರವಾಗಿ ಸಭೆಯಲ್ಲಿ ಭಾಗವಹಿಸಲು ಕುಮಾರಸ್ವಾಮಿ ವಿಧಾನಸೌಧಕ್ಕೆ ಬಂದಿದ್ರು. ಕೇಂದ್ರ ಸಚಿವರಾದ ಮೇಲೆ 2 ವರ್ಷದ ಬಳಿಕ ಕುಮಾರಸ್ವಾಮಿ ರಾಜ್ಯದ ಶಕ್ತಿ ಸೌಧಕ್ಕೆ ಬಂದಿದ್ದು ಹೊಸ ಹುರುಪಿನಲ್ಲಿದ್ರು. ಎರಡ್ 2028ಕ್ಕೆ ರಾಜ್ಯದಲ್ಲಿ ದಳ ಕಮಲ ಮೈತ್ರಿ ಸರ್ಕಾರ ತರಲು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಟೊಂಕ ಕಟ್ಟಿ ನಿಂತಿವೆ. ಈ ಹಿನ್ನೆಲೆಯಲ್ಲಿ ಇಂದು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಕುಮಾರಣ್ಣ, ಬಿಜೆಪಿ ಮತ್ತು ಜೆಡಿಎಸ್ ಜೊತೆಗೂಡಿ ಮತ್ತೆ ವಿಧಾನಸೌಧಕ್ಕೆ ಬರ್ತೇವೆ. ವಿಧಾನಸೌಧಕ್ಕೆ ಬರುವ ಬಗ್ಗೆ ಆ ಭಗವಂತನೇ ತೀರ್ಮಾನಿಸ್ತಾನೆ ಎಂದು ಹೇಳಿದ್ರು. ನೋಡೋಣ, ಅದೆಲ್ಲ ಭಗವಂತ ನಿಗದಿ ಮಾಡ್ತಾನೆ. ಜನತೆ ಜೊತೆಗೆ, ಜನತೆ ಆಶೀರ್ವಾದ ಜೊತೆಗೆ ಆ ಭಗವಂತ ಏನೇನು ನಮ್ಮ ಹಣೆಯಲ್ಲಿ ಬರೆದಿರ್ತಾನೆ ಅದರ ಪ್ರಕಾರ ನಾವು ಈ ಒಂದು ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಏನೇನು ಭಗವಂತನ ಇಚ್ಛೆ ಇದೆ ಅದ್ರ ಜೊತೆಗೆ ನಮ್ಮ ಮೈತ್ರಿ ಪಕ್ಷದ ಒಂದು ಹೊಂದಾಣಿಕೆ ಏನಿದೆ ಅದರಿಂದ ಇವತ್ತು ದೆಹಲಿಯ ಹಿರಿಯ ಹೈಕಮಾಂಡ್ ಏನಿದೆ, BJPಯ ಹಿರಿಯ ನಾಯಕರಿರ್ಬೋದು, ರಾಜ್ಯದ ನಾಯಕರುಗಳಿರ್ಬೋದು, ನಾವೆಲ್ಲ ಜೊತೆಗೂಡಿ ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ಬರ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡ್ತೀವಿ ಜನತೆ ಆಶೀರ್ವಾದದಲ್ಲಿ. ರಾಜ್ಯದಲ್ಲಿ ಬಿಜೆಪಿ 3 ಬಾರಿ ಅಧಿಕಾರಕ್ಕೆ ಬಂದಿದೆ. ಮೊದಲು ಕುಮಾರಸ್ವಾಮಿ ಯಡಿಯೂರಪ್ಪ ಮೈತ್ರಿ ಮಾಡಿಕೊಂಡ್ರೆ 2ನೇ ಬಾರಿಗೆ ಪಕ್ಷೇತರ ಶಾಸಕರ ಜೊತೆ ಯಡಿಯೂರಪ್ಪ ಸರ್ಕಾರ ಕಟ್ಟಿದ್ರು. 3ನೇ ಬಾರಿ ಕಾಂಗ್ರೆಸ್ ಜೆಡಿಎಸ್ ಶಾಸಕರನ್ನ ಸೆಳೆದು ಬಿಜೆಪಿ ಅಧಿಕಾರ ಹಿಡಿದಿತ್ತು. ಅದೇ ರೀತಿ ಕುಮಾರಸ್ವಾಮಿ ಒಮ್ಮೆ ಬಿಜೆಪಿ ಮತ್ತೊಮ್ಮೆ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದ್ರು ಪೂರ್ಣಾವಧಿ ಸಿಎಂ ಆಗಲೇ ಇಲ್ಲ. 2028ರಲ್ಲಿ ಕುಮಾರಸ್ವಾಮಿ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಆಗುವ ಕನಸು ಕಾಣ್ತಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಮತಗಳನ್ನ ತನ್ನತ್ತ ಸೆಳೆಯೋ ಯೋಚನೆ ಮಾಡಿದ್ದಾರೆ. ಹಳೆ ಮೈಸೂರು, ಮಧ್ಯ ಕರ್ನಾಟಕದ ಜೊತೆ ಮುಸ್ಲಿಂ ಮತಗಳು ಕೈ ಜೋಡಿಸಿದ್ರೆ ಕುಮಾರಸ್ವಾಮಿ ಕನಸು ನನಸಾಗೋ ಸಾಧ್ಯತೆಯೂ ಕೂಡ ಇದೆ ಎಂದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಜೋರಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದಾವಣಗೆರೆಯ ಹರಿಹರದ ಪಂಚಮಸಾಲಿ ಪೀಠದ ಮುಂದೆ ದೊಡ್ಡ ಹೈಡ್ರಾಮವೇ ನಡೆಯಿತು. ಕಳೆದ ಕೆಲ ದಿನಗಳಿಂದ ಹೊಗೆಯಾಡ್ತಾ ಇದ್ದ ಆಂತರಿಕ ಅಸಮಾಧಾನದ ಜ್ವಾಲೆ ಸ್ಫೋಟಗೊಂಡಿತ್ತು. 12 ಜನ ಧರ್ಮದರ್ಶಿಗಳ ನೇತೃತ್ವದಲ್ಲಿ ಪೀಠದ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಗಿದೆ. ಆ ಕುರಿತಾದಂಥ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಟ್ರಸ್ಟಿಗಳ ವಿರುದ್ಧ ಆಕ್ರೋಶವನ್ನು ಕೂಗುವಂತ ಕೆಲಸ ಆಗ್ತಾ ಇದೆ. ಪಂಚಮಸಾಲಿ ಪೀಠದ ವಚನಾನಂದ ಶ್ರೀ ಉಚ್ಚಾಟನೆ, ಭಕ್ತರ ಆಕ್ರೋಶ. ಪಂಚಮಸಾಲಿ ಪೀಠದ ಮುಂದೆ ಹೈಡ್ರಾಮಾ. ಮಠದ ಆವರಣದಲ್ಲಿ ಹೈಡ್ರಾಮಾ, ಮಾತಿಗೆ ಮಾತು, ಭಕ್ತರ ಆಕ್ರೋಶ, ಪೊಲೀಸರ ಮಧ್ಯಪ್ರವೇಶ. ಇದು ಕಂಡು ಬಂದಿದ್ದು ದಾವಣಗೆರೆ ಹರಿಹರ ಪಂಚಮಸಾಲಿ ಗುರುಪೀಠದ ಆವರಣದಲ್ಲಿ. ಕಳೆದ ಕೆಲವು ದಿನಗಳಿಂದ ಮಠದ ಆಡಳಿತ ಮಂಡಳಿ ಮತ್ತು ಶ್ರೀಗಳ ನಡುವೆ ನಡೀತಾ ಇರುವಂತಹ ಶೀತಲ ಸಮರ ಈಗ ಬಹಿರಂಗವಾಗಿ ಸ್ಫೋಟಗೊಂಡಿದೆ. 12 ಧರ್ಮದರ್ಶಿಗಳ ಸಮ್ಮುಖದಲ್ಲಿ ವಚನಾನಂದ ಶ್ರೀಗಳನ್ನ ಪೀಠದಿಂದ ಉಚ್ಚಾಟನೆ ಮಾಡಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಇವತ್ತು ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದು ಏನಂತಂದರೆ, ಹಲವಾರು ಬಾರಿ ಅವರಿಗೆ ಆಯ್ಕೆಯನ್ನು ಮಾಡಿಕೊಳ್ಳಿಕ್ಕೆ ಕೇಳಿದ್ವಿ. ಏನು ಅಂತ ಹೇಳಿದ್ರೆ, ಪೀಠಕ್ಕೆ ಬರಬೇಕಾದ್ರೆ ಸ್ವಾಷ್ಟ ಪೀಠ ಬೇಕೋ ಅಥವಾ ಪಂಚಮಸಾಲಿ ಪೀಠ ಬೇಕೋ ಅಂತ ಕೇಳಿದಾಗ ಪಂಚಮಸಾಲಿ ಪೀಠ ಆಯ್ಕೆ ಮಾಡಿಕೊಂಡು ಹಲವಾರು ಬಾರಿ ವಿನಂತಿ ಮಾಡಿಕೊಂಡ್ವಿ, ಮತ್ತೆ ಮುಂದೆ ಹಾಕ್ಕೊತ ಬಂದ್ವಿ. ಆದ ಕಾರಣ ಸಮಾಜದ ಗೌರವ, ಘನತೆ, ಧಾರ್ಮಿಕ ಪರಂಪರೆ ಇವುಗಳೆಲ್ಲವನ್ನು ಅವರು ಪಾಲಿಸದೇ ಇರೋದ್ರಿಂದ ಇವತ್ತಿನ ಸಭೆಯಲ್ಲಿ ಸರ್ವಾನುಮತದಿಂದಾಗಿ ಅವರನ್ನು ಪದಚ್ಯುತಗೊಳಿಸಲಾಗಿದೆ. ವ್ಯವಹಾರದ ಆರೋಪವೇ ಈ ಉಚ್ಚಾಟನೆಗೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. 2008ರಿಂದ ಈವರೆಗೆ ಸರ್ಕಾರದಿಂದ ಬಂದಿರುವಂತಹ ಕೋಟ್ಯಾಂತರ ರೂಪಾಯಿ ಅನುದಾನ ಮತ್ತು ಭಕ್ತರಿಂದ ಸಂಗ್ರಹವಾದ ದೇಣಿಗೆ ಹಣ ದುರ್ಬಳಕೆಯಾಗಿದೆ ಅನ್ನೋ ಆರೋಪ ಶ್ರೀಗಳ ಮೇಲಿದೆ. ಲೆಕ್ಕ ಕೊಡಿ ಅಂತ ಟ್ರಸ್ಟಿಗಳು ಒತ್ತಾಯಿಸ್ತಾ ಇದ್ದ ಬೆನ್ನಲ್ಲೇ ದಿಢೀರ್ ಉಚ್ಚಾಟನೆ ಪ್ರಕ್ರಿಯೆ ನಡೆದಿದೆ. ನಮ್ಮ ಟ್ರಸ್ಟಿನ ಸಭೆಯನ್ನು ಕರೆದಿದ್ದೇವೆ. ಅದಕ್ಕೆ ಎಲ್ಲರಿಗೂ ಕೂಡ ಇನ್ ಟೈಮ್ ಬರಲಿಕ್ಕೆ ನೋಟಿಸನ್ನು ಜಾರಿ ಮಾಡಿದ್ವಿ. ಆದರೂ ಕೂಡ 3 ಜನ ಆ ಟ್ರಸ್ಟಿನ ಸಭೆಗೆ ಬಂದಿಲ್ಲ. ಅದರಲ್ಲಿ ನಮ್ಮ ಶ್ರೀಗಳೊಬ್ಬರು, ಬಾಬಣ್ಣ ಅಂತೇಳಿ ಇನ್ನೊಬ್ಬರು, ನಾಗನಗೌಡ್ರು ಅಂತೇಳಿ ಅವ್ರಿಗೆ ಆರಾಮಿಲ್ಲ, ಅವ್ರು ಬಂದಿಲ್ಲ. ಆದರೆ ನೀವು ತಗೊಳ್ತಕ್ಕಂಥ ತೀರ್ಮಾನಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತೇಳಿ ನಮಗೆ ಫೋನ್ನಲ್ಲಿ ಮೆಸೇಜ್ ಕಳಿಸಿದ್ದಾರೆ. ಇನ್ನು ಉಚ್ಚಾಟನೆ ಸಂಬಂಧ ಪ್ರತಿಕ್ರಿಯಿಸಿದಂತಹ ವಚನಾನಂದ ಶ್ರೀ, ಉಚ್ಚಾಟನೆಗೆ ಕೆಲ ಧರ್ಮದರ್ಶಿಗಳು ಒಪ್ಪಿಲ್ಲ, ಹಾಗೆಯೇ ನನಗೆ ಯಾವುದೇ ನೋಟಿಸ್ ಕೂಡ ನೀಡದೆ ಉಚ್ಚಾಟನೆ ಮಾಡಲಾಗಿದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಮೊದಲನೇದಾಗಿ ಅವರು ನಮಗೆ ನೋಟಿಸೇ ಕೊಟ್ಟಿಲ್ಲ. ಬಂದು ನೋಟಿಸ್ ಕೊಡಬೇಕಾಗಿತ್ತು.
ಕಳ್ಳರಂಗೆ ಬಂದು ರಾತ್ರಿ ಬಂದು ಅಲ್ಲಿ ನಮ್ಮ ಇದಕ್ಕೆ ಬಾಗಿಲಿಗೆ ಅಂಟಿಸಿ ಹೋಗಿದ್ದಾರೆ. ಅದು ನಾವು ಕೊಡಗಿನಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ವಾಪಸ್ ಬಂದಾಗ 3 ಗಂಟೆ ಅಲ್ಲಿ ಅಂಟಿಸಿದ್ರು. ಅದು ನಮ್ಗೆ ಗೊತ್ತಿಲ್ಲ. ಈಗ ಟ್ರಸ್ಟಿಗಳಾದವರು ನಮ್ಮ ಹತ್ತಿರ ಬಂದು ಕೊಡಬೇಕಲ್ವಾ? ಹಾಂ, ಇಷ್ಟೊಂದು ತರಾತುರಿ ಮಾಡೋ ಅವಶ್ಯಕತೆ ಏನಿತ್ತು? ಇನ್ನು ಸ್ವಾಮೀಜಿ ಉಚ್ಚಾಟನೆ ಸುದ್ದಿ ತಿಳಿತಾ ಇದ್ದಂತೆ ಮಠದ ಮುಂದೆ ಶ್ರೀಗಳ ಪರಮ ಭಕ್ತರು ಜಮಾಯಿಸಿದ್ರು. ಟ್ರಸ್ಟಿಗಳ ನಿರ್ಧಾರಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ರಸ್ತೆ ಬದಿಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದರು. ಟ್ರಸ್ಟಿಗಳ ವಾಹನಕ್ಕೆ ಚಪ್ಪಲಿಯನ್ನ ತೋರಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ವೇಳೆ ಪೊಲೀಸರು ಮತ್ತು ಭಕ್ತರ ನಡುವೆ ಭಾರೀ ನೂಕಾಟ ತಳ್ಳಾಟ ನಡೆದೇ ಹೋಯಿತು. ಜಯಮೃತ್ಯುಂಜಯ ಶ್ರೀ ವಿರುದ್ಧದ ರೇಪ್ ಕೇಸ್ ಆರೋಪಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸ್ವಾಮೀಜಿಗಳಿಂದ ನನಗೆ ಯಾವುದೇ ಲೈಂಗಿಕ ದೌರ್ಜನ್ಯ ಆಗಿಲ್ಲ ಅಂತ ದೂರುದಾರ ಮಹಿಳೆ ಹೇಳಿದ್ದಾರೆ. ಗುರುಗಳು ತನ್ನ ಜೊತೆಗೆ ಯಾವುದೇ ಅಸಭ್ಯ ವರ್ತನೆ ಮಾಡಿಲ್ಲ. ನನ್ನ ಹೆಸರಲ್ಲಿ ಯಾರೋ ದುಷ್ಕರ್ಮಿಗಳು ಅಪಪ್ರಚಾರ ಮಾಡಿದ್ದಾರೆ. ನಾವು ಗುರುಗಳ ಬಳಿ ಯಾವುದೇ ಹಣಕ್ಕೆ ಡಿಮ್ಯಾಂಡನ್ನು ಇಟ್ಟಿಲ್ಲ ಅಂತ ವಿಡಿಯೋ ಮಾಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಮತ್ತು ಜಯಮೃತ್ಯುಂಜಯ ಸ್ವಾಮಿಗಳ ಮೇಲಿನ ಆರೋಪ ಅಪವಾದ ಎಲ್ಲವೂ ಶುದ್ಧ ಸುಳ್ಳು. ನಾನು ಈಗ ನನ್ನ ಕೈಬರಹದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇನೆ. ಯಾರ್ಯಾರು ಕೊಟ್ಟಿದ್ದೀನಿ ಅಂದರೆ ಗೃಹ ಸಚಿವರ ಕಾರ್ಯಾಲಯ, ಮುಖ್ಯಮಂತ್ರಿಗಳ ಕಚೇರಿ, ಮಹಿಳಾ ಆಯೋಗ, ಕರ್ನಾಟಕ ಎಲ್ಲಾ ಮಾಧ್ಯಮಗಳಿಗೆ, ಬಿಜಾಪುರ ಪೊಲೀಸ್ ಠಾಣೆ, ಬನಶಂಕರಿ ಪೊಲೀಸ್ ಠಾಣೆಗೆ ಇಮೇಲ್ ಮಾಡಿದ್ದೀನಿ. ನಾನು ಟ್ರೀಟ್ಮೆಂಟ್ ಅಲ್ಲಿದ್ದೀನಿ. 4 ರಿಂದ 5 ದಿನ ನಾನು ಬಂದು ಎಲ್ಲಾ ಸತ್ಯತೆಗಳನ್ನು ನಾನೇ ಹೇಳ್ತೇನೆ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH